ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಪ್ರತಿಷ್ಠಾನ ಏರ್ಪಡಿಸಿರುವ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಸ್ಮಾರಕ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಶತಮಾನದ ಕವಿ ಕೆ ಎಸ್ ನರಸಿಂಹಸ್ವಾಮಿ ಎನ್ನುವ ವಿಷಯವಾಗಿ ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿರುವವರು ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಪ್ಪತ್ತನೇ ಶತಮಾನದ ಕನ್ನಡ ಕವಿಗಳಲ್ಲಿ ಓದುಗರ ಜೀವನ ಪ್ರೀತಿಯನ್ನು ಹೆಚ್ಚಿಸಿದವರು, ಮನೆ ಮನೆಗೂ ತಲುಪಿದವರು, ಕಾವ್ಯವನ್ನು ತಲುಪಿಸಿದವರು ಕೆ ಎಸ್ ನರಸಿಂಹಸ್ವಾಮಿಯವರು. ಅವರ 101ನೆಯ ಜನ್ಮವರ್ಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. 1942ರಲ್ಲಿ ಪ್ರಕಟವಾದ ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಅದು ಪಡೆದಷ್ಟು ಜನಪ್ರಿಯತೆಯನ್ನು, ಅದು ಹೊಂದಿದಷ್ಟು ಮರುಮುದ್ರಣಗಳನ್ನು ಬಹುಶಃ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಇನ್ನೊಂದು ಕೃತಿ ಪಡೆದಿಲ್ಲ, ಮುದ್ರಣಗೊಂಡಿಲ್ಲ. ಆ ಒಂದು ಕವನ ಸಂಕಲನವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ಒಂದು ಚಲನಚಿತ್ರ ಕೂಡ ತಯಾರಾಯಿತು. ಅದನ್ನು ಕೂಡ ನಾವೆಲ್ಲ ಆಸ್ವಾದಿಸಿದ್ದೇವೆ. ಆ ಮಟ್ಟಿಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಸಾಮಾನ್ಯ ಜನರನ್ನು ತಲುಪಿದ ಜನಪ್ರಿಯ ಕವಿ. ಸಾಮಾನ್ಯ ಜನಜೀವನದ ಸಂಗತಿಗಳನ್ನು, ಬದುಕಿನ ಸುಖ ದುಃಖಗಳನ್ನು, ಸಂಸಾರದ ಆಗುಹೋಗುಗಳನ್ನು ಕೂಡ ಕಾವ್ಯದ ರೂಪದಲ್ಲಿ ಉಣುಬಡಿಸಿದ ಮಹತ್ವದ ಕವಿ. ಅವರ ನೆನಪಿನಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ತುಂಬ ಸಂದರ್ಭಗಳಲ್ಲಿ ನರಸಿಂಹಸ್ವಾಮಿಯವರನ್ನು ನಾವು ಅವರ ಕಾವ್ಯಗಳನ್ನು ಆಧರಿಸಿದ ಮಾತಿಗಷ್ಟೇ ಸೀಮಿತಗೊಳಿಸಿ ಬಿಡ್ತೀವಿ. ಅವರೊಬ್ಬರು ಕವಿಯಾಗಿಯಷ್ಟೇ ನಮ್ಮ ಮುಂದೆ ನಿಂತು ಬಿಡ್ತಾರೆ. ಆದರೆ ಅವರ ಕಾವ್ಯದಷ್ಟೇ ಪ್ರಮುಖವಾಗಿ ಅನೇಕ ಗದ್ಯ ಕೃತಿಗಳನ್ನು ಕೂಡ ಅವರು ನೀಡಿದ್ದಾರೆ ಅನ್ನುವುದು ಇವತ್ತು ನಮಗೆ ಬಹುತೇಕರಿಗೆ ಗೊತ್ತಿಲ್ಲ. ಮಾರಿಯ ಕಲ್ಲು ಅಂತಕ್ಕಂಥ ಒಂದು ಕಿರುಗತೆಗಳ ಸಂಕಲನ, ಉಪವನ ಎನ್ನುವ ಪ್ರಬಂಧ ವಿಮರ್ಶಾ ಸಂಕಲನ, ದಮಯಂತಿ ಅಂತಕ್ಕಂಥ ಕಥಾ ಸಂಕಲನ, ಇವು ಅವರ ಸ್ವತಂತ್ರ ಗದ್ಯ ಕೃತಿಗಳು. ಇದಲ್ಲದೆ ಯೂರಿಪಿಡಿಸ್ನ ಮೀಡಿಯಾವನ್ನು, ಮಾರ್ಕ್ ಟ್ವೈನನ ಹಕಲ್ಬರಿ ಫಿನ್ನನ ಸಾಹಸಗಳು ಸೇರಿದಂತೆ ಅನೇಕ ಇಂಗ್ಲಿಷ್ ಕೃತಿಗಳನ್ನು ಅವರು ಕನ್ನಡಕ್ಕೆ ತಂದಿದ್ದರು. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ SR ರಾಮಸ್ವಾಮಿಯವರ ಜೊತೆಗೂಡಿ ರಾಮಸ್ವಾಮಿಯವರು ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರು ಸೇರಿ ಅನುವಾದಿಸಿದ ಪತ್ರಗುಚ್ಛ, ನೆಹರು ಪತ್ರಗುಚ್ಛ, ಸುಮಾರು 400 ಪುಟಕ್ಕಿಂತಲೂ ಹೆಚ್ಚು ಪುಟಗಳ ಪುಸ್ತಕ. ಅದು 1975ರಲ್ಲೇ ಪ್ರಕಟವಾಗಿದೆ. ಅದರಲ್ಲಿ ಕೂಡ ನಾವು ಕೆ ಎಸ್ನವರ ಅನುವಾದ ಸಾಹಿತ್ಯದ ಸೌಂದರ್ಯವನ್ನು, ಸೊಗಸನ್ನು ನೋಡಬಹುದು. ಹೀಗೆ ಅವರ ಗದ್ಯ ಸಾಹಿತ್ಯ ಕೂಡ, ಅವರ ಅನೇಕ ಅನುವಾದ ಕೃತಿಗಳು ಕೂಡ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿದೆ. ಅದನ್ನು ಕೂಡ ನಾವೆಲ್ಲರೂ ನೆನಪಿಸಿಕೊಳ್ಳಬೇಕಾದ ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಶತಮಾನದ ಕವಿ ಕೆ ಎಸ್ ನರಸಿಂಹಸ್ವಾಮಿ ಎನ್ನುವ ವಿಷಯವಾಗಿ ಮೇಖಲಾ ವೆಂಕಟೇಶ್ ಅವರು ಮಾತನಾಡಲಿಕ್ಕಿದ್ದಾರೆ. MA, PhD ಪದವಿಯ ನಂತರ ಕಳೆದ 20 ವರ್ಷಗಳ ಬೋಧನಾನುಭವವನ್ನು ಹೊಂದಿರುವ ಮೇಖಲಾ ವೆಂಕಟೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಕೃಷಿಯಲ್ಲಿ ತೊಡಗಿದವರು. ಬ್ರೈಡ್ ಕಮ್ಸ್ ಹೋಮ್ ಎನ್ನುವ ಅವರ ಅನುವಾದ ಕೃತಿಗೆ 2015ರ ಕುವೆಂಪು ಭಾಷಾ ಭಾರತೀಯ ಅತ್ಯುತ್ತಮ ಅನುವಾದ ಪುರಸ್ಕಾರ ಲಭಿಸಿದೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಕೈಮರದ ನೆರಳಲ್ಲಿ ಕೃತಿಯನ್ನು ಸಾಂಗ್ ಆಫ್ ಲೈಫ್ ಎನ್ನುವ ಹೆಸರಿನಲ್ಲಿ ಅವರು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. BMS ಕಾಲೇಜ್, ನ್ಯಾಷನಲ್ ಕಾಲೇಜ್ ಸೇರಿದಂತೆ ಪ್ರಸ್ತುತ ಜೈನ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಕೆ ಎಸ್ ನರಸಿಂಹಸ್ವಾಮಿಯವರ ಮೊಮ್ಮಗಳು ಎನ್ನುವ ಸಂಗತಿ ಕೂಡ ಅತ್ಯಂತ ಮಹತ್ವದ್ದು. ಅವರು ಇವತ್ತು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಕುರಿತು ತಮ್ಮ ತಾತ ಎನ್ನುವ ನೆಲೆ ಅಲ್ಲದೆ ಮಹತ್ವದ ಸಾಹಿತಿ ಎನ್ನುವ ನೆಲೆಯಲ್ಲಿಯೂ ಕೂಡ ಅವರು ನರಸಿಂಹಸ್ವಾಮಿಯವರನ್ನು ನಮಗೆ ಪರಿಚಯಿಸಿಕೊಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ
ಈ ಕಾರ್ಯಕ್ರಮದ ಪ್ರಾಯೋಜಕರಿಗೂ ಕೂಡ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಪನ್ಯಾಸಕ್ಕೂ ಮುಂಚೆ ಹೇಮಾ ನಾಡಿಗ್ ಅವರು ನರಸಿಂಹಸ್ವಾಮಿಯವರ ಒಂದೆರಡು ಕವನಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತದನಂತರದಲ್ಲಿ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕಾರ್ಯಕ್ರಮದ ನಂತರದಲ್ಲಿ ಆಯೋಜಕರು ಸಿಹಿಯ ವಿತರಣೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಕಾವ್ಯವನ್ನು, ನರಸಿಂಹಸ್ವಾಮಿಯವರ ಸಾಹಿತ್ಯವನ್ನು ಸವಿಯುವುದರ ಜೊತೆಗೆ ಸಿಹಿಯನ್ನೂ ಸವಿಯಬೇಕಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ. ಈಗ ಹೇಮಾ ನಾಡಿಗ್ ಅವರಿಂದ ಕವನಗಳ ಪ್ರಸ್ತುತಿ. ಎಲ್ಲರಿಗೂ ನಮಸ್ಕಾರ. ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಹೊನ್ನ ಕಂಚಿನ ಕಣ್ಣ ಮಿಂಚಿನ ಘಂಟೆ ಮೊಳಗಿತಂತೆ, ಊರ ದಾರಿಯಲ್ಲಿ ಹೂವ ತೇರಿನಲ್ಲಿ ಕೃಷ್ಣ ಬರುವನಂತೆ, ಕೃಷ್ಣ ಬರುವನಂತೆ, ಕೃಷ್ಣ ಬರುವನಂತೆ. ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಗೋಪಿ ನೀನೆ ಧನ್ಯೇ ಕೃಷ್ಣ ನಿನ್ನ ಕಂದನೇನೆ, ಅಲ್ಲಿ ತನ್ನ ರಥವನೇರಿದಾನೆ, ತನ್ನ ರಥವನೇರಿದಾನೆ. ತೇರು ಬಂತು ದಾರಿ ಹಣ್ಣುದ್ದವನ ಬೀರಿ, ಬೀದಿ ತಿರುಗಿನಲ್ಲಿ ಜನರ ಕರಗಿನಲ್ಲಿ ತೇರು ಬಂತು ದಾರಿ, ತೇರು ಬಂತು ದಾರಿ. ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಕೊಳಲ ಬಾರಿಸದೆ ಜಗವ ಮೋಹಿಸದೆ ಹಿಗ್ಗಿ ಬರುತ್ತಿದ್ದಾನೆ, ಚರಕ ಚಂದ್ರಿಕೆಗೆ ಜೀವ ಹಿಗ್ಗುತ್ತಿದೆ ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ. ಕೊಳಲ ಬಾರಿಸದೆ ಜಗವ ಮೋಹಿಸದೆ ಹಿಗ್ಗಿ ಬರುತ್ತಿದ್ದಾನೆ, ಚರಕ ಚಂದ್ರಿಕೆಗೆ ಜೀವ ಹಿಗ್ಗುತ್ತಿದೆ ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ. ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಸೆರಗ ಸೆಳೆದರಿಯ ಬೆಣ್ಣೆ ಕದ್ದರಿಯ ಕೃಷ್ಣ ಬರುತ್ತಿದ್ದಾನೆ, ಚಲ್ವ ಕಸ್ತೂರಿಯ ತಿಲಕದಚ್ಚರಿಯ ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ. ಸೆರಗ ಸೆಳೆದರಿಯ ಬೆಣ್ಣೆ ಕದ್ದರಿಯ ಕೃಷ್ಣ ಬರುತ್ತಿದ್ದಾನೆ, ಚಲ್ವ ಕಸ್ತೂರಿಯ ತಿಲಕದಚ್ಚರಿಯ ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ, ಕೃಷ್ಣ ಬರುತ್ತಿದ್ದಾನೆ.
ಗಾಲಿ ಉರುಳಿತಂತೆ ನಮ್ಮೂರ ತೇರು ಹೊರಟಿತಂತೆ, ಬಾನದೇಗುಲದಿ ಬೆಳ್ಳಿ ಗೋಪುರದ ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ, ಘಂಟೆ ಮೊಳಗಿತಂತೆ. ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ಅಕ್ಕರೆಯ ಧನಿಯಾಕೆ ಸಕ್ಕರೆಯ ನುಡಿಯಾಕೆ, ಅಕ್ಕರೆಯ ಧನಿಯಾಕೆ ಸಕ್ಕರೆಯ ನುಡಿಯಾಕೆ, ಸಿಕ್ಕಿದರೆ ಬಿಡದಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ಚಿಕ್ಕ ಮನೆಯೊಳಗೆನ್ನ ಪಕ್ಕದಲ್ಲಿ ನಗುವಾಕೆ, ಚಿಕ್ಕ ಮನೆಯೊಳಗೆನ್ನ ಪಕ್ಕದಲ್ಲಿ ನಗುವಾಕೆ, ಉಕ್ಕುವಲ್ಮೆಯ ಮಡದಿ ಮನೆಯೊಳಿಲ್ಲ, ಮನೆಯೊಳಿಲ್ಲ. ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ರಾಯರೇ ಎಂದೆನ್ನ ಪ್ರೀತಿಯಲ್ಲಿ ಕರೆವಾಕೆ, ರಾಯರೇ ಎಂದೆನ್ನ ಪ್ರೀತಿಯಲ್ಲಿ ಕರೆವಾಕೆ, ರಾತ್ರಿಯಲ್ಲಿ ವೀಣೆಯನು ನುಡಿಸುವಾಕೆ ಮನೆಯೊಳಿಲ್ಲ. ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ರಾಗದಲ್ಲಿ ಚಂದಿರನ ತಾರೆಗಳ ಹೋಲ್ವಾಕೆ, ರಾಗದಲ್ಲಿ ಚಂದಿರನ ತಾರೆಗಳ ಹೋಲ್ವಾಕೆ, ರಾಶಿ ಹೂಗಳ ಹೆಣೆದು ಮುಡಿಯುವಾಕೆ ಮನೆಯೊಳಿಲ್ಲ. ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ, ಮನೆಯೊಳಿಲ್ಲ. ಎಂದು ಬರುವಳೋ ಕಾಣೆ ಎನ್ನೆದೆಯ ನಾಳ್ವಾಕೆ, ಎಂದು ಬರುವಳೋ ಕಾಣೆ ಎನ್ನೆದೆಯ ನಾಳ್ವಾಕೆ, ಅಂದು ಹಸೆ ಮಣೆ ಮ್ಯಾಲೆ
ಅಂದು ಹಸೆ ಬಣೆ ಮ್ಯಾಲೆ ಎನ್ನೊಡನೆ ಬೆಳಗಿದಾಕೆ ರತ್ನನ್ನೌಕೆ ಹೊಸಿಲ ಬಳಿ ಬಂದೊಡನೆ ಬಾಗಿಲನು ತೆರೆವಾಕೆ ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ ಮನೆಯೊಳಿಲ್ಲ. ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ರತ್ನದಂಥ ಹುಡುಗಿ ಊರಿಗೆಲ್ಲ ಬಲು ಜಾಣೆ ಗಂಭೀರೆ ಹೆಸರು ಸೀತಾದೇವಿ 12 ತುಂಬಿಹುದು ಮದುವೆಯಿಲ್ಲ 12 ತುಂಬಿಹುದು ಮದುವೆಯಿಲ್ಲ. ತಾಯಿ ಇಲ್ಲದ ಹೆಣ್ಣು ಮಿಂಚು ಬೀರುವ ಕಣ್ಣು ಒಮ್ಮೊಮ್ಮೆ ಕಣ್ಣೀರ ಸರಸಿಯಹುದು. ತಾಯಿಯಂದದಿ ಬಂದು ತಂಪನರೆಯುವುದೆಂದು ಇಂಥ ಬಾಳಿಗೆ ಒಲವು ನಿನ್ನ ಕನಸು ಇಂಥ ಬಾಳಿಗೆ ಒಲವು ನಿನ್ನ ಕನಸು. ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗವಳ ನೋಡಬೇಕು. ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರ ಕೇಳಬೇಕು. ಅವಳ ಗಂಡನ ಹೆಸರ ಕೇಳಬೇಕು. ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗವಳ ನೋಡಬೇಕು. ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರ ಕೇಳಬೇಕು. ಅವಳ ಗಂಡನ ಹೆಸರ ಕೇಳಬೇಕು. ಮೊನ್ನೆ ತಾವರಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣು ನೋಡಲು ಬಂದ ಅವರ ಮನೆಗೆ. ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತಾ ಕೋಣೆಯೊಳಗೆ. ಒಲ್ಲೆನೆಂದಳು ಸೀತಾ ಕೋಣೆಯೊಳಗೆ. ಮಗಳ ಮಾತನು ಕೇಳಿ ನಕ್ಕು ಬಿಟ್ಟರು ತಂದೆ. ಒಳಗೆ ನಂದಾದೀಪ ನಂದಿ ಹೋಗಿ ಫಲವ ನುಡಿದುದು ಹಲ್ಲಿ ಹೇಳಲೇನಿದೆ ಮುಂದೆ. ತೆರಳಿದನು ಜೋಯಿಸರವ ತಣ್ಣಗಾಗಿ. ತೆರಳಿದನು ಜೋಯಿಸರವ ತಣ್ಣಗಾಗಿ. ಬೆಳಗಾಗಿ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು. ಹೊನ್ನೂರಗೇರಿಯಲಿ ಬಂದಿದ್ದ ಹೊಸ ಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು. ತನ್ನ ಕೂದಲಿಗಿಂತ ಕಪ್ಪು ಎಂದು. ನಮ್ಮೂರಿನಕ್ಕರೆಯ ಸಕ್ಕರೆಯ ಬೊಂಬೆಯನು ಕೇಳಬೇಕೆ ಇಂಥ ಕಪ್ಪು ಗಂಡು. ಶಾನುಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಬಂದ ದಾರಿಗೆ ಸುಂಕವಿಲ್ಲವೆಂದು. ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಿಲ್ಲ. ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ. ತಡವಾದರೇನಂತೆ ನಷ್ಟವಿಲ್ಲ. ತಡವಾದರೇನಂತೆ ನಷ್ಟವಿಲ್ಲ.
ಸುಶ್ರಾವ್ಯವಾಗಿ ಹಾಡಿದ ಶ್ರೀಮತಿ ಹೇಮಾ ನಾಡಿಗ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯಲ್ಲೂ ಸಹ ಹೇಮಾ ಇನ್ನೊಂದೆರಡು ಹಾಡು ಹೇಳಿ ನಮ್ಮನ್ನೆಲ್ಲ ರಂಜಿಸ್ತಾರೆ ಅನ್ನೋ ಭರವಸೆಯಿಂದ ನನ್ನ ಇವತ್ತಿನ ಉಪನ್ಯಾಸ ಶುರು ಮಾಡ್ತಿದ್ದೀನಿ. ಆ ಆಸೆಯಿಂದ ನೀವೆಲ್ಲ 1 ಗಂಟೆ ನನ್ನ ಮಾತನ್ನು ಕೇಳಿಸ್ಕೋತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ನನ್ನ ಕನ್ನಡ ನಿಮಗೆ ಅಷ್ಟು ಶುದ್ಧವಾಗಿದೆ ಅಂತ ಅನಿಸ್ತಿದ್ರೆ. ಏಕೆಂದರೆ ನಾನು ಹೊರನಾಡು ಕನ್ನಡಿಗಳಾಗಿ ಕನ್ನಡನ 3rd ಲ್ಯಾಂಗ್ವೇಜ್ ಆಗಿ ಡೆಲ್ಲಿ, ಬೊಂಬೈ, ಮದ್ರಾಸ್ನಲ್ಲಿ ಓದಿದ್ದು. ನಮ್ಮ ತಂದೆ ಬ್ಯಾಂಕ್ ಅಧಿಕಾರಿ. ಹೀಗೆ ಒಂದೊಂದು ಊರಿಗೆ 4 ವರ್ಷದ ಸರದಿ. ನಾನು ಬೆಂಗಳೂರು ಹೊರಗೆ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು MA ಇಂಗ್ಲೀಷಿಗೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಬಂದು ಸೇರಿಕೊಂಡೆ. ಆದರೆ ನಮ್ಮನೆ ವಾತಾವರಣ ಕನ್ನಡಮಯವಾಗಿತ್ತು. ನಮ್ಮನೇಲಿ ಪ್ರಜಾವಾಣಿ ತಪ್ಪದೆ ತಡವಾಗಿ ಆದರೂ ಪೋಸ್ಟ್ನಲ್ಲಿ ಬರೋದು. ಮತ್ತು ಆವಾಗ ಮೈಸೂರು ಅನಂತ ಸ್ವಾಮಿ, C. ಅಶ್ವಥ್ ಅವರ ಕ್ಯಾಸೆಟ್ ಯುಗ. ಕವಿಗಳ ಪರಿಚಯ ನನಗೆ ಇವರ ಹಾಡಿಂದ ಆಯಿತು. ಹೂವು ಮಾತಾಡುವುದು ಪರಿಮಳದ ಭಾಷೆಯಲ್ಲಿ, ಚೆಲುವು ಮಾತಾಡುವುದು ಮಾಂದಳಿರಲಿ, ನೀಲಾಂತರಿಕ್ಷದಲ್ಲಿ ನಕ್ಷತ್ರ ಸೀಮೆಯಲ್ಲಿ ಒಲವು ಮಾತಾಡುವುದು ಮಲ್ಲಿಗೆಯಲ್ಲಿ. ಶ್ರೀ KS ನರಸಿಂಹಸ್ವಾಮಿ ದತ್ತಿಯ ಆಶ್ರಯದೊಂದಿಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ DVG ಸಭಾಂಗಣದಲ್ಲಿ ಆಯೋಜಿಸಿರುವ ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಶತಮಾನದ ಕವಿ KS ನರಸಿಂಹಸ್ವಾಮಿ. ಇದಕ್ಕೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಈ ಶೀರ್ಷಿಕೆ ಕವಿ KSನ ಮತ್ತು ಅವರ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನೇಕ ರೀತಿಯಿಂದ ಮುಖ್ಯವಾಗತ್ತೆ. ಇಟ್ ಟೇಕ್ಸ್ ಅ ಮಿಲೀನಿಯಮ್ ಟು ಅಂಡರ್ಸ್ಟ್ಯಾಂಡ್ ಅ ಫೆನಾಮಿನನ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಬಹುಶಃ ಒಬ್ಬ ಕವಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಹೆಚ್ಚು ಸಮಯ ಬೇಕು ಅನಿಸುತ್ತೆ. ಕವಿ KS ನರಸಿಂಹಸ್ವಾಮಿ 26 ಜನವರಿ 1915 ಕಿಕ್ಕೇರಿಯ ಸುಬ್ರಾವ್ ಮತ್ತು ಶಾನುಭೋಗರ ಮಗಳು ಹೊಸಹೊಳಲಿನ ನಾಗಮ್ಮ ದಂಪತಿಗಳಿಗೆ ಜನಿಸಿದರು. ಅವರು 5 ವರ್ಷ ಇದ್ದಾಗಲೇ ಮೈಸೂರಿಗೆ ತಮ್ಮ ತಂದೆ ತಾಯಿ ಜೊತೆ ವಲಸೆ ಬಂದರು. ಆದರೆ ಅವ್ರಿಗೆ ಆ ಊರಿನ ಬಗ್ಗೆ ತುಂಬ ಪ್ರೀತಿ. ಅವರ ಮೊದಲ ಕವಿತೆ ಕಬ್ಬಿಗನ ಕೂಗು, ಇದು ಜನವರಿ 14, 1933 ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಗೊಂಡಿತು. ಇದನ್ನು ಅವ್ರ ತಂದೆ ಓದಿ ತುಂಬ ಖುಷಿಪಟ್ಟರು. ಕಿಕ್ಕೇರಿ ಸುಬ್ರಾವ್ ತಮ್ಮ ಮಗನ ಮೊದಲ ಹಾಗೂ ಕಡೆಯ ಕವಿತೆ ಇದನ್ನು ಅವ್ರು ಓದಿದ್ದು. ನಮ್ಮ ಮುತ್ತಾತ 1934 ಹೋಗ್ಬಿಟ್ರು. ಆದರೆ ಕವಿಗೆ ಊರಿನ ಬಗ್ಗೆ ಪ್ರೀತಿ ಇತ್ತೋ, ಅಷ್ಟು ಪ್ರೀತಿ ಇತ್ತು ಅಂದರೆ ಅವರು ಈ ಕಬ್ಬಿಗನ ಕೂಗಿನಲ್ಲಿ ಈ ಥರ ವರ್ಣಿಸ್ತಾರೆ. ಪಡುವಣ ದಿಕ್ಕಿನ ಮೋಡದ ಮೇಲೆ ಇರುವುದು ನಮ್ಮಯ ಊರೊಂದು, ಸಿಡಿಲಿನ ಮಿಂಚಿನ ಗುಡುಗಿನ ಊರು, ಅದರೊಂದಿರುವುದೇ ಬೇರೊಂದು. ಈ ವರ್ಷ ಆಗಸ್ಟ್ನಲ್ಲಿ ಸರ್ಕಾರ KS ನರಸಿಂಹಸ್ವಾಮಿ ಟ್ರಸ್ಟ್ ಅಂತ ಮಾಡಿಬಿಟ್ಟು ಕಿಕ್ಕೇರಿನ ಒಂದು ಪ್ರವಾಸಿಗರ ತಾಣವಾಗಿ ಮಾಡಬೇಕು ಅಂತ. ನಮ್ಮ ತಾತ ಇದ್ದಿದ್ದ ಮನೆ ಅದು 100 ವರ್ಷದ ನಾಡು ಹೆಂಚಿನ ಮನೆ. 7 ಮಾಲೀಕರನ್ನ ಬದಲಾದರೂ ಅದು ಈಗಲೂ ನಾಡು ಹೆಂಚಿನ ಮನೆಯಾಗೇ ಉಳಿದಿದೆ. ಅದನ್ನು ಮ್ಯೂಸಿಯಮ್ ಆಗಿ ಮಾಡ್ತಾರಂತೆ. ಮತ್ತು ಕಿಕ್ಕೇರಿಲಿ ಸುಮಾರು 800 ಎಕರೆ ಒಂದು ಕೆರೆ ಇದೆ. ಆ ಕೆರೆನ ಸರೋವರ ಆಗಿ ಮಾರ್ಪಾಡು ಮಾಡಿ ಕವಿಯಿಂದ ಊರಿಗೆ ಕೀರ್ತಿ ಬರುವ ಪ್ರಯತ್ನ ಶುರುವಾಗಿದೆ.
ಇದೇ ಅಕ್ಟೋಬರ್ನಲ್ಲಿ ಅಮೇರಿಕಲ್ 1 ತಿಂಗಳು ಕೇಸ್ನ ರಥಯಾತ್ರೆ ವಿವಿಧ ಭಾಗಗಳಲ್ಲಿ ನಡೆಯಿತು. ಮತ್ತು ಅದೇ ರಥಯಾತ್ರೆ ಆಸ್ಟ್ರೇಲಿಯಾ, ಯುರೋಪ್ ದೇಶಗಳಲ್ಲೂ ಸಾಗಲಿದೆ. ನಮ್ಮ ತಾತನಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ, ಆದರೆ ಜನರ ಪ್ರೀತಿ ಅಪಾರವಾಗಿ ಸಿಕ್ತು. ಹಿ ವಾಸ್ ಎ ಪೀಪಲ್ಸ್ ಪೋಯೆಟ್. ಓದುಗರಿಗೆ ಇವ್ರ ಕವಿತೆಯಲ್ಲಿ ತಮ್ಮ ಪ್ರೀತಿಯ ಮೊದಲ ನೋಟ, ಮೊದಲ ಮುತ್ತು, ವಿರಹ, ಶ್ರೀಸಾಮಾನ್ಯರ ಸಂಸಾರದ ಎಲ್ಲ ಏರಿಳಿತಗಳನ್ನು ಕಾಣಿಸಿ ಅವ್ರ ಕವಿತೆಗಳಲ್ಲಿ ನಮ್ಮ ತಾತ ಕವಿತೆಯಲ್ಲಿ ಹೀಗೆ ಬರೆದಿದ್ದಾರೆ: ಚೆಲುವು ಚಿತ್ರದ ಹಾಗೆ ಒಲವದರ ಕೆಂಪು ನಗೆ, ಬದುಕಿಗರ್ಥವು ಬರುವುದ ಅದರಿಂದಲೇ. ಒಬ್ಬ ಕವಿ ಹುಟ್ಟಿದ 100 ವರ್ಷದ ಮೇಲೂ ಜನ ಇಷ್ಟೊಂದು ಪ್ರೀತಿಯಿಂದ ಜ್ಞಾಪಿಸ್ಕೊಂಡಾಗ ಅವರು ಶತಮಾನದ ಕವಿಯೇ ಸರಿ. ಇಂಥ ಕವಿಯ ಮನೇಲಿ ಹುಟ್ಟಿರೋದು ನಮ್ಮ ಸುದೈವ. ಎಲ್ಲರಿಗೂ ನಮ್ಮ ಅಜ್ಜಿ ತಾತನ ದಾಂಪತ್ಯ ಜೀವನದ ಬಗ್ಗೆ ಕುತೂಹಲ. ನಮಗಿಲ್ಲ 100 ಚಿಂತೆ, ನಾವು ಗಂಧರ್ವರಂತೆ, ಹೀಗೆ ಇರೋರ ಮನೇಲಿ ಅಂತ. 67 ವರ್ಷ ಸಂಸಾರ ಮಾಡಿದಾಗ 100 ಸಾವಿರಾರು ಚಿಂತೆ ಬರುತ್ತೆ. ಆದರೆ ಆಗಿನ ಜನ್ರೇಷನ್ಗೆ ಸಂಬಂಧ, ಜೀವನ, ಕಷ್ಟ ಸುಖಗಳಲ್ಲಿ ಬೆರೆತಿರೋದಿದು. ನಾವಿದನ್ನು ಹಾಗೇ ಅಕ್ಸೆಪ್ಟ್ ಮಾಡಿಕೊಂಡು ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ನಮ್ಮ ಅಜ್ಜಿ ತಾತನ ಸ್ವಭಾವ ತದ್ವಿರುದ್ಧವಾದದ್ದು. ಶ್ರೀಮಂತ ಶಿರಸ್ತೇದಾರರ ಒಬ್ಬಳೇ ಮಗಳಾಗಿ ಹುಟ್ಟಿದ ನಮ್ಮಜ್ಜಿ ಬಡ ಕವಿಯ ಕೈ ಹಿಡಿದು ತಿರುಪಿರದ ಲಾಂಧ್ರಗಳು, ತಳವಿರದ ಗೂಡೆಗಳು, ಜರಡಿ, ಒನಕೆ, ತೊಟ್ಟಿಲು ಇವುಗಳ ಜೊತೆ 67 ವರ್ಷ ಸಂಸಾರ ಮಾಡಿದ್ರು. ನಮ್ಮ ತಾತ ಹೌಸಿಂಗ್ ಬೋರ್ಡ್ನಲ್ಲಿ ಕೆಲಸ ಮಾಡ್ತಿದ್ರು, ಸ್ವಂತ ಮನೆ ಮಾಡಿಕೊಳ್ಳೇ ಇಲ್ಲ. ಅದಕ್ಕೆ ಬಹುಶಃ ಅವರು ಮನೆಯಿಂದ ಮನೆಗೆ ಬರೆದ್ರು ಅನ್ಸತ್ತೆ. ಇದನ್ನು ಒಂದ್ಸತಿ ನಮ್ಮ ಅಜ್ಜಿ ಇಂಟರ್ವ್ಯೂನಲ್ಲಿ ಹೇಳಿದಾಗ ಆಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರು ಅವರ ಬಾಡಿಗೆ ಮನೆ ಕತ್ರಗುಪ್ಪೆಲಿತ್ತು, ಅದ್ರ ಹತ್ರ ಒಂದು ಸೈಟ್ ಇವರು ಕೊಟ್ಟರು. ಅಲ್ಲಿ ಒಂದು ಸಣ್ಣದಾಗಿ ಮನೆ ಕಟ್ಸ್ಕೊಂಡ್ರು. ಮನೆ ಗೇಟ್ ತೆಗೀತಿದ್ದಂಗೆ ದೊಡ್ಡ ಬೃಂದಾವನ, ಅಲ್ಲಿ ಇಬ್ಬರು ಕೂತ್ಕೊಳ್ಳೋ ಅಂಥ ಜಾಗ, ವರಾಂಡ ದಾಟಿದ್ರೆ ಒಂದು ಸಣ್ಣ ಹಾಲ್ ನಮ್ಮ ತಾತಂದು ಸ್ಟಡಿ ರೂಮು, ಅಲ್ಲೊಂದು ಸಣ್ಣ ದಿವಾನ, ಅದೇ ಅವ್ರ ಸ್ಟಡಿ ಟೇಬಲ್ ಆಗಿತ್ತು. ನಾನು ಈಗಲೂ ಅನ್ಕೋತೀನಿ 500 ಕವಿತೆಗಳನ್ನು ಇವರು ತಮ್ಮದೇ ಆದ ಒಂದು ಕೋಣೆ, ಮೇಜು, ಕುರ್ಚಿ ಯಾವುದೂ ಇಲ್ಲದೆ ಹೇಗೆ ಬರೆದ್ರು ಅಂತ. ನಾವೆಲ್ಲ ಸಣ್ಣ ಸಣ್ಣ ಶಬ್ದಕ್ಕೆ ತುಂಬ ಡಿಸ್ಟರ್ಬು, ಇರಿಟೇಷನ್ ಅಂತೆಲ್ಲ ಹೇಳ್ತೀವಿ. ನಾ ಹೇಳಿದ್ನಲ್ಲ ನಮ್ಮ ಅಜ್ಜಿ ತಾತನ ಸ್ವಭಾವ ತದ್ವಿರುದ್ಧವಾದದ್ದು ಅಂತ. ನಮ್ಮ ಅಜ್ಜಿಗೆ ತುಂಬ ಜನ ಮಾತು ಬೇಕು. ನಮ್ಮ ತಾತ ಅವ್ರ ಕವಿತೆಗಳಲ್ಲಿ ಬರೋ ಗಂಭೀರ ಮೌನ. ನಮ್ಮ ತಾತನ ಅಭಿಮಾನಿಗಳು, ಸ್ನೇಹಿತರು, ಸಾಹಿತ್ಯಾಸಕ್ತರು ಎಲ್ಲರೂ 1-2 ನಿಮಿಷ ಇವರನ್ನ ಹೇಗಿದ್ದೀರಾ ನರಸಿಂಹಸ್ವಾಮಿ ಅವರೇ ಅಂತ ವಿಚಾರಿಸ್ಕೊಂಡು ಸೀದಾ ಅಡುಗೆ ಮನೆ ಕಡೆ ಅಜ್ಜಿನ ಮಾತಾಡ್ಸೋಕೆ ಹೊರಗೋರು. ನಮ್ಮ ಅಜ್ಜಿಗೆ ಎಲ್ಲರ ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು. ಯಾರಿಗೆ ಮದುವೆ ಆಗಿದೆ, ಯಾರಿಗೆ ಮದುವೆ ಆಗಿಲ್ಲ, ಬಸ್ರಿ, ಬಾಣಂತಿ ಎಲ್ಲರನ್ನೂ ವಿಚಾರಿಸ್ಕೊಂಡು ಯಾರನ್ನೂ ಹಾಗೆ ಕಳಿಸ್ತಾನೇ ಇರಲಿಲ್ಲ. ಅವ್ರು ಮಾಡ್ತಿದ್ದ ನೀರು ಮಜ್ಜಿಗೆ ಅಥವಾ ಕೋಸಂಬರಿ ಈಗಲೂ ನಾವೆಲ್ಲ ನೆನೆಸ್ಕೋತೀವಿ. ತುಂಬ ರುಚಿಯಾಗಿ ಅಡುಗೆ ಮಾಡೋರು, ಅಷ್ಟೇ ಧಾರಾಳವಾಗಿ ಎಲ್ಲರಿಗೂ ಮನೆಯವ್ರಿಗೆ ಬಂದವ್ರಿಗೆ ಕೊಟ್ಟು ತಿನ್ನೋ ಗುಣವಿತ್ತು ನಮ್ಮ ಅಜ್ಜಿಗೆ. ಒಂದೊಂದ್ಸತಿ ಅಜ್ಜಿ ಕೋಪ ಬಂದಾಗ ತಾತನ ಉತ್ತರ, ಮಾತಿಗೂ ಬರವೇ ಎಂದೆನ್ನ ಕೇಳುವೆಯಲ್ಲ,
ಮಾತಿನಾಚೆಯ ಮೌನ ನನ್ನ ಕಸುಬು ಎಂದು ಕವಿತೆಯಲ್ಲೇ ಉತ್ತರ ಕೊಡೋರು. ಇಪ್ಪತ್ತನೇ ಶತಮಾನದ ಆಂಗ್ಲ ಕವಿ ಒಬ್ಬ ಎಜ್ರಾ ಪೌಂಡ್, ಅವನು ಸಾಹಿತ್ಯದ ಪ್ರಭಾವದ ಬಗ್ಗೆ ಹೀಗೆ ಹೇಳಿದ್ದಾನೆ: ಆಲ್ ಏಜಸ್ ಆರ್ ಕಾಂಟೆಂಪರೇನಿಯಸ್, ದ ಫ್ಯೂಚರ್ ಸ್ಟಿಲ್ಸ್ ಆಲ್ರೆಡಿ ಇನ್ ದ ಮೈಂಡ್ಸ್ ಆಫ್ ದ ಫ್ಯೂ. This is especially true of literature, where the real time is independent of the apparent, and where many dead men are our grandchildren's contemporaries. ಸಾಹಿತ್ಯ ಪೂರ್ವ, ಪಶ್ಚಿಮ, ಸಮಕಾಲೀನ, ಪೌರಾಣಿಕ ಹೀಗೆ ಎಲ್ಲ ದೇಶ ಕಾಲಗಳ ಜೊತೆ ಕೊಂಡಿ ಬೆಸೆದು ಸಾಗತ್ತೆ. 18 ಮತ್ತು 19ನೇ ಶತಮಾನದಲ್ಲಿ ಯುರೋಪ್ನಲ್ಲಿ, ಅದು ಮುಖ್ಯವಾಗಿ ಇಂಗ್ಲೆಂಡ್ನಲ್ಲಿ ರೊಮ್ಯಾಂಟಿಕ್ ಲಿಟ್ರರಿ ಮೂವ್ಮೆಂಟ್ ಶುರುವಾದಾಗ ಅದರ ಪ್ರಭಾವ ಕನ್ನಡದ ನವೋದಯ ಕವಿಗಳ ಮೇಲೂ ಆಯಿತು. BM ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ಅಂತ ಕೆಲವು ರೊಮ್ಯಾಂಟಿಕ್ ಪೋಯೆಟ್ಸ್ ಶೆಲಿ, ಕೀಟ್ಸ್, ವರ್ಡ್ಸ್ವರ್ತ್ನ ಕನ್ನಡಕ್ಕೆ ಅನುವಾದ ಮಾಡಿ ಪುಸ್ತಕನ ಹೊರಗೆ ತಂದರು. ಬಹುಶಃ 1924 ಅನಿಸುತ್ತೆ. ಇದರಿಂದ ಅನೇಕ ನವೋದಯದ ಕವಿಗಳು ಪ್ರೇರಣೆಗೊಂಡು ರೊಮ್ಯಾಂಟಿಕ್ ಪೋಯೆಟ್ಸ್ ರೀತಿಯಲ್ಲೇ ಬರೆಯೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ತೀನಂ ಶ್ರೀ ಅವರು ಒಬ್ಬರು. 1926 ತೀನಂ ಶ್ರೀ ಅವರು ಒಲವು ಎಂಬ ಕವಿತಾ ಸಂಕಲನವನ್ನು ಕನ್ನಡದಲ್ಲಿ ತಂದರು. ಇದು ಪ್ರೀತಿ ಎಂಬ ಮಡಿವಂತಿಕೆಯ ಒಂದು ರೀತಿಯಿಂದ ನೋಡ್ತಿದ್ದ ಜನನ, ಶ್ರೀಮಂತರ ಅನುಭವನ ಶ್ರೀಸಾಮಾನ್ಯ ಅನುಭವವಾಗಿ ತುಂಬ ಸಂಕೋಚದಿಂದ, ಹಿಂಜರಿಕೆಯಿಂದ ತಂದರು. ಇದು 1926. ನಮ್ಮ ಅಜ್ಜಿ ತಾತನ ಮದುವೆ ಆಗಿದ್ದು 1936. ತೀನಂ ಶ್ರೀಯವರು ಮದುವೆಯ ಉಡುಗೊರೆಗೆ ಈ ಒಲವು ಪುಸ್ತಕ ಕೊಟ್ಟರು. ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ರು ಅನೇಕ ಸಂದರ್ಭದಲ್ಲಿ ಇದನ್ನು ಹೇಳ್ತಾರೆ. ಒಲವು ತೀನಂ ಶ್ರೀಯವರ ಕೈಯಿಂದ ನರಸಿಂಹಸ್ವಾಮಿಯವರ ಕೈಗೆ ಹಸ್ತಾಂತರ ಆಗಿರೋದು ಒಂದು ಸಾಂಕೇತಿಕವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಅಂತ. ಇದಕ್ಕೂ ಮುಂಚೆ ಅಂದರೆ ನವೆಂಬರ್ 1935 ನಮ್ಮ ತಾತ ಅವ್ರ ಸೋದರ ಮಾವನ ಜೊತೆ ನಮ್ಮ ಅಜ್ಜಿ ನೋಡಕ್ಕೆ ಹೋಗಿದ್ರು ತಿಪ್ಟೂರಿನಲ್ಲಿ. ನಮ್ಮ ಅಜ್ಜಿಗಾಗ 12-13 ವರ್ಷ, ನಮ್ಮ ತಾತಂಗೆ ಅವಾಗ 20 ವರ್ಷ. ದಾರಿಯಲ್ಲಿ ಒಬ್ಳು ಹುಡುಗಿ ಹುಣಸೆಕಾಯಿನ ಆರಿಸ್ತಾ ಇರೋದು, ಮತ್ತು ಅದನ್ನು ಮನೆಗೆ ಬಾ ಅಂತ ಬೇಗನೆ ಕರೆದಾಗ ಅದನ್ನೊಂದು ಬಟ್ಟೆ ಸುತ್ಕೊಂಡು ಬಂದು ಇವ್ರ ಮುಂದೆ ಬಂದು ನಿಂತಿರೋದು. ಇದು ನಮ್ಮ ಅಜ್ಜಿನ ನಮ್ಮ ತಾತ ಮೊದಲ ಸತಿ ನೋಡಿದ್ದು. ಅವರ ಅನೇಕ ಕವಿತೆ, ಕಡೆ ಕವಿತೆಗಳಲ್ಲಿ ಈ ಹುಣಸೆಕಾಯಿ ಹುಡುಗಿಯ ಪ್ರಸ್ತಾಪ ಅನೇಕ ಬಾರಿ ಬಂದಿದೆ. ಮಾರ್ಚ್ 1936 ನಮ್ಮ ಅಜ್ಜಿ ತಾತನ ಮದುವೆ ಆಯಿತು. ನಮ್ಮ ತಾತ ಆವಾಗ 2 ಉಲನ್ ಸೂಟ್ ಹೊಲಿಸ್ಕೊಂಡಿದ್ರಂತೆ. 4 ದಿನದ ವಿಜೃಂಭಣೆಯ ಮದುವೆ. ನಮ್ಮ ಮುತ್ತಾತ ಶಿರಸ್ತೆದಾರರು, ನಮ್ಮ ಅಜ್ಜಿ ಒಬ್ಬಳೇ ಮಗಳಲ್ವಾ. ಆಮೇಲೆ ನಮ್ಮ ತಾತ ನಮ್ಮ ಅಜ್ಜಿ ಮನೇಲೇ ಇದ್ದರು, ಸರ್ಕಾರಿ ಕೆಲಸದ ಹುಡುಕಾಟದಲ್ಲಿದ್ದರು. ಮದುವೆಯ ಹೊಸ ಅನುಭವಗಳು, ಪ್ರೀತಿಯ ಹೊಸ ಅನುಭವಗಳನ್ನು ಕವಿತೆ ರೂಪದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಇದನ್ನು ಆಗಿನ ಪ್ರಬುದ್ಧ ಕರ್ನಾಟಕ ಅಲ್ಲಿ ಇಲ್ಲಿ ಎಲ್ಲ ಬಂತು. ಕುವೆಂಪು, BM ಶ್ರೀ, ತೀನಂ ಶ್ರೀ ಇವ್ರನ್ನೆಲ್ಲ ಓದಿ ನೀವು ಇದನ್ನು ಪುಸ್ತಕದ ರೂಪಲ್ಲಿ ಹೊರಗೆ ತರಬೇಕು ಅಂತ ಹೇಳಿದಾಗ 12 ಜನವರಿ 1942 ಮೈಸೂರು ಮಲ್ಲಿಗೆ ಪ್ರಕಟವಾಯಿತು. ಬರೋ ತಿಂಗಳು ಜನವರಿ 12, 2017 ಮೈಸೂರು ಮಲ್ಲಿಗೆ ಬಿಡುಗಡೆಯಾಗಿ 75 ವರ್ಷ. ಈ 75 ವರ್ಷದಲ್ಲಿ 50ಕ್ಕೂ ಹೆಚ್ಚು ಮರುಮುದ್ರಣ ಕಂಡಿದೆ.
ಇದು ಒಂದು ದಾಖಲೆನೇ ಸೃಷ್ಟಿಸಿದೆ. ಆದರೆ ಮೈಸೂರು ಮಲ್ಲಿಗೆ ನಮ್ಮ ತಾತಂಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇದು ಸಿಕ್ತು, ಮತ್ತು ಅಪಾರ ಕೀರ್ತಿ ಸಿಕ್ಕಿದ್ರು ಅವರ 2ನೇ ಕವನ ಸಂಕಲನ ಐರಾವತ ಇದರ ಬಿಡುಗಡೆ ಮುಂಚೆನೇ ಈ ಪುಸ್ತಕದ ಹಕ್ಕನ್ನು ಅವರು ಪ್ರಕಾಶಕರಿಗೆ ಮಾರಬೇಕಾಗಿ ಬಂತು, ಕೇವಲ 400 ರೂಪಾಯಿಗೆ. ಏಕೆಂದರೆ ಅವಾಗ ಅವ್ರ ಸಂಬಳ ಬರ್ತಿದ್ದೆ 40 ರೂಪಾಯಿ. ನಮ್ಮ ಅಜ್ಜಿ ಮತ್ತು ನಮ್ಮ ಸೋದರ ಮಾವಂಗೆ ಅವಾಗ ಹುಷಾರಿರಲಿಲ್ಲ. ನಮ್ಮ ತಾತ ತುಂಬ ಸಂಕಟದಿಂದ ಮೈಸೂರು ಮಲ್ಲಿಗೆಯನ್ನು ಪ್ರಕಾಶಕರಿಗೆ 400 ರೂಪಾಯಿ ಕೊಟ್ಟರು. ನಮ್ಮ ತಾತನ ಕವಿತೆನ ನಾವು ಅನಲೈಸ್ ಮಾಡಬೇಕಿದ್ರೆ ಅದು 3 ಹಂತಗಳಲ್ಲಿ ಸೆಗ್ರಿಗೇಟ್ ಮಾಡ್ಬೋದು. ಮೊದಲ ಹಂತ ಮೈಸೂರು ಮಲ್ಲಿಗೆಯಿಂದ ಶುರುವಾಗತ್ತೆ. 1942ರಿಂದ 1952. 42ರಲ್ಲಿ ಮೈಸೂರು ಮಲ್ಲಿಗೆ, ಐರಾವತ 1945, ದೀಪದ ಮಲ್ಲಿ 1947, ಉಂಗುರ 1949 ಮತ್ತು ಇರುವಂತಿಗೆ ಇದು 1952ರಲ್ಲಿ ಬಂದಿದ್ದು. ಈ ಕವಿತೆ ಈ 10 ವರ್ಷದಲ್ಲಿ ಬಂದಂಥ ಸಂಕಲನಗಳನ್ನ ಎಲ್ಲರೂ ಸುಕುಮಾರ ಪ್ರೇಮ ಗೀತೆಗಳು ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಕವಿ ಹೀಗೆ ಬರೆದಿದ್ದಾರೆ, ಈ ಕವಿತೆಗಳಲ್ಲಿ ಪ್ರೇಮಗೀತೆ ಪ್ರೇಮ ಕವನಗಳು ಮಾತ್ರ ಅಂತ ಹೇಳಿದ್ದಾರೆ. ಆದರೆ ಈ ಸುಕುಮಾರ ಪ್ರೇಮ ಕವಿತೆಗಳನ್ನೇ ನಾವು ಸ್ವಲ್ಪ ಆಳವಾಗಿ ನೋಡಿದ್ರೆ ಸಾಧಾರಣ ಸನ್ನಿವೇಶಗಳಿಂದ ಶುರುವಾಗಿ ಪ್ರೀತಿ ಒಂದು ಸ್ಪಿರಿಚುವಲ್ ಲೆವೆಲ್ಗೆ ಹೋಗುತ್ತೆ. ನೋಡಿ, ನೀವು ಬಾರೆ ನನ್ನ ಶಾರದೆಯಲ್ಲಿ ಈ ಸಾಲುಗಳಿದೆ. ಬದುಕು ನೆಳಲ ಬಿಸಿಲ ದಾರಿ, ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತಿಹುದು, ಯಾರ ದಾರಿ ಗೆಲ್ಲಿ ಕೊನೆಯೋ ಹೇಳಲಾರದು, ಹಿಂದೆ ಅದಕ್ಕೆ ಕರೆಯುವುದು ನನ್ನ ಹುಡುಗಿ ಎನ್ನುವುದು, ಬಾರೆ ನನ್ನ ಶಾರದೆ ಬಾರೆ ನನ್ನ ಅತ್ತ ನೋಡದೆ. ಇದು ಅನ್ಸರ್ಟನಿಟೀಸ್ ಆಫ್ ಲೈಫ್ ನಾ ಎಷ್ಟು ಸುಂದರವಾದ ಚಿತ್ರಣ ಕೊತ್ತಿದೆ ಅಂತ ಹೇಳಿದ್ರೆ, ನಾನು ಅದಕ್ಕೆ ಈಗ ನೀನು ಕರಿತಿದ್ದೀನಿ, ಈಗಲೇ ಬಂದ್ಬಿಡು, ನಮ್ಗೆ ಕಾಯೋಷ್ಟು ಸಮಯ ಇಲ್ಲ. ಮತ್ತು ಅವರ ಗೃಹಲಕ್ಷ್ಮಿ ಕವಿತೆಯಲ್ಲೂ ಇಷ್ಟೇ, ನನ್ನವಳು ನನ್ನದೇ ಹೊನ್ನಾಡ ನಾಡುವಲು ಅವರು ಪ್ರೇಮದ ಅನಿಶ್ಚಿತತೆ ಬಗ್ಗೆ ಹೀಗೆ ಹೇಳ್ತಾರೆ, ನಮಗಿಲ್ಲ 100 ಚಿಂತೆ ನಾವು ಗಂಧರ್ವರಂತೆ. ಇದು ಪ್ರೀತಿಯ ಇಮಾರ್ಟಲ್ ಸ್ಟೇಟಸ್ ಬಗ್ಗೆ ಹೇಳ್ಕೊಂಡು ಹೋಗುತ್ತೆ. ಬಹುಶಃ ವಿಮರ್ಶಕರ ಗಮನಕ್ಕೆ ಇದು ಹೆಚ್ಚು ಬಂದಿಲ್ಲ ಅಂತ ಅನ್ಸತ್ತೆ. ಸುಮತೀಂದ್ರ ನಾಡಿಗ ಅವರು ಬಾರೆ ನನ್ನ ಶಾರದೆಯಲ್ಲಿ ಪಗಡೆಯಾಡಬಾರದೆ ನಾನು ನನ್ನ ಶಾರದೆ ಆ ಪ್ರಶ್ನೆನ ಇವರು ಒಂದು ಫೆಮಿನಿಸ್ಟಿಕ್ ರೀತಿಯಿಂದ ನೋಡ್ತಾ ಈ ಕವಿತೆ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾಲಿರೋ ಜಾಯಿಂಟ್ ಫ್ಯಾಮಿಲಿಲಿ ಕಟ್ಟುಪಾಡುಗಳು ಅದನ್ನು ಪ್ರಶ್ನಿಸುತ್ತೆ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ನಮ್ಮ ತಾತನ ಯಾವುದೇ ಕವಿತೆ ನೀವು ನೋಡಿ ಅದರಲ್ಲಿ ಬೇಕಾಷ್ಟು ಕ್ರಿಟಿಕಲ್ ಥಿಯರಿಗಳು ನಾವು ಹಾಕಿ ಅನಲೈಸ್ ಮಾಡ್ಬೋದು. ರೊಮ್ಯಾಂಟಿಸಿಸಮ್ ಇರ್ಬೋದು, ಫೆಮಿನಿಸಮ್ ಇರ್ಬೋದು, ಮಾಡ್ರನಿಸಮ್ ಇರ್ಬೋದು. ಆದರೆ ಒಂದಿಸಮ್ ಅದವ್ರ ಎಲ್ಲ ಕವಿತೆಗಳಲ್ಲೂ ಕಾಯಂ ಆಗಿದೆ, ಅದು ಆಪ್ಟಿಮಿಸಮ್. ತುಂಬ ಆಪ್ಟಿಮಿಸ್ಟಿಕ್ ಪೋಯೆಟ್ ಇವರು. ಮತ್ತೆ ಎಲ್ಲ ಹೇಳ್ತಾರೆ ಅವರ 2ನೇ ಹಂತದಲ್ಲಿ, ಅಂದರೆ ಶಿಲಾಲತೆ, ತೆರೆದ ಬಾಗಿಲು, ಮನೆಯಿಂದ ಮನೆಗೆ, ಇದು ಈ 3 ಕವನಗಳನ್ನ ಸಂಕಲನ ಬಂದಾಗ ಇದು ಸೆಕೆಂಡ್ ಫೇಸ್ ಆಫ್ ದ ಪೋಯೆಟ್. ಮತ್ತು ಇದು ಮಾಡ್ರನ್ ಪೋಸ್ಟ್ ಮಾಡ್ರನ್ ಟೈಮಲ್ಲಿ ಬರೆದಾಗ ಸಾಧಾರಣವಾಗಿ ಇರೋ ಎಲ್ಲ ಫ್ರಸ್ಟ್ರೇಷನ್ಸು, ಐಸೋಲೇಷನ್ ಇದ್ರ ಬಗ್ಗೆನೇ ಅವರು ಹೆಚ್ಚು ಬರೆದಿದ್ದಾರೆ ಅಂತ. ಆದರೆ ಶಿಲಾಲತೆಯಲ್ಲೂ ಎಲ್ಲ ಕವಿತೆಗಳಲ್ಲೂ ಜೀವನದ ಉತ್ಸಾಹ ನಮಗೆ ಎದ್ದು ಕಾಣುತ್ತೆ. ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ಅವರ 2ನೇ ಹಂತ
ಕವಿತೆಯ ಎರಡನೇ ಹಂತ 1952 ಶಿಲಾಲತೆ, ಮತ್ತು 1960 ಮನೆಯಿಂದ ಮನೆಗೆ, ಮತ್ತು ತೆರೆದ ಬಾಗಿಲು ಇದು ಬಿಡುಗಡೆ ಆಗಿದ್ದು 1976. ಕವಿಗೆ ಮೈಸೂರು ಮಲ್ಲಿಗೆಯ ಗುಂಗಿನಿಂದ ಹೊರಬರಲು ಎಕನಾಮಿಕ್ಸ್ ಪ್ರೊಫೆಸರ್ ಆದ VC ಅವರು ಪ್ರೇರಣೆ ಆದರು. ಅಷ್ಟೊತ್ತಿಗೆ VC ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಾತನೂ ಮೈಸೂರಿಂದ ಬೆಂಗಳೂರಿಗೆ ವರ್ಗ ಆಗಿತ್ತು. ಇವರಿಬ್ಬರು ಸಾಯಂಕಾಲ ಲಾಲ್ಬಾಗ್ ರೋಡ್ನಲ್ಲಿ ಕೆಂಪು ಮರದ ಸಾಲು, ಆ ಸಾಲ್ಮರದ ರಸ್ತೆಯಲ್ಲಿ ಆಂಗ್ಲ ಕವಿಗಳ ಚರ್ಚೆ ವಿಮರ್ಶೆ ಮಾಡಿಕೊಂಡು ದಿನ ವಾಕಿಂಗ್ ಹೋಗೋರು. VC ಅವರು ನಮ್ಮ ತಾತನಿಗೆ ಆಧುನಿಕ ಆಂಗ್ಲ ಕವಿಗಳಾದ ಎಜ್ರಾ ಪೌಂಡ್, ಆಂಡ್ರೆ ಗಿಡ್, TS ಇಲಿಯಟ್, WB ಯೇಟ್ಸ್, WH ಆರ್ಡನ್ ಇವರು ಪರಿಚಯ ಮಾಡ್ತಾ, ನೀನು ಇವ್ರ ಥರಾನೇ ಬರಿಬೇಕು, ಸಾಕು ಗಂಡ ಹೆಂಡತಿ ಸಂಬಂಧಗಳ ಬಗ್ಗೆ ಬರೆದಿದ್ದು ಅಂತ ಹೇಳಿದಾಗ ನಮ್ಮ ತಾತ ಆವಾಗ ಈ 3 ಕವನ ಸಂಕಲನಗಳನ್ನು ಹೊರತಂದರು. VC ಅವರಿಗೆ ಇದರಲ್ಲಿ ಗಡಿಯಾರದ ಅಂಗಡಿಯ ಮುಂದೆ ಆ ಕವಿತೆ ತುಂಬ ಇಷ್ಟ ಆಯಿತು. ಅವರು ಇದರ ವಿಮರ್ಶೆ ಮಾಡ್ತಾ, ದಿಸ್ ಪೋಯಮ್ ಇಸ್ ದ ಲೋಕಸ್ ಕ್ಲಾಸಿಕಸ್ ಆಫ್ ಎ ಬ್ಯೂಟಿಫುಲ್ ಪೀಸ್ ಆಫ್ ಆಬ್ಸ್ಕ್ಯೂರ್ ರ್ಯಾಂಟಿಸಮ್ ಅಂತ ಹೇಳಿದ್ರಂತೆ. ಮುಂದೆ ಕವಿ GSS ಅವರು ಗಡಿಯಾರದ ಅಂಗಡಿಯ ಓದ್ದಾಗ ಹೇಳಿದ್ರಂತೆ, ನಮ್ಮ ತಾತನ ಕವಿತೆಯಲ್ಲಿ ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯನು ಅಂತ ಬಂದರೆ, GSS ಈ ಕವಿತೆ ಓದಿ ಪ್ರಶಂಸೆ ಮಾಡಿದ್ದು ಹೀಗೆ: ಗಡಿಯಾರಗಳ ನಡುವೆ ಬೆದರಿ ನಿಲ್ಲದ ಕುದುರೆ, ಸಾವಧಾನದ ನಡಿಗೆ, ಬೆಳಕಿನಡಿಗೆ ಅಂತ ಕವಿ ಮೈಸೂರು ಮಲ್ಲಿಗೆ ಗುಂಗಿನಿಂದ ಹೊರಗೆ ಬಂದು, ಆದರೆ ಅಷ್ಟೇ ಅದ್ಭುತವಾದ ಕವಿತೆಯನ್ನು ಬರೆದಿರೋದಕ್ಕೆ ಈ ರೀತಿ ಪ್ರಶಂಸೆ ಮಾಡಿದ್ರಂತೆ. ಆದರೆ ನೋಡಿ, ಅವ್ರ ವಿಮರ್ಶಕರು, ಇಕ್ಕಳದಂಥ ವಿಮರ್ಶಕರು, ಇವರ ಶಿಲಾಲತೆ, ತೆರೆದ ಬಾಗಿಲು, ಮನೆಯಿಂದ ಮನೆಗೆ ಓದ್ಬಿಟ್ಟು ಇದ್ಯಾಕೆ ಇವ್ರು ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿ ಬರೆಯೋಕ್ಕೆ ಶುರು ಮಾಡಿದ್ದಾರೆ ಅಂತ ಗೇಲಿ ಮಾಡಿದ್ರಂತೆ. ಏಕೆಂದರೆ ಮುಂಚೆಲ್ಲ ಅಯ್ಯೋ ಇವ್ರು ತುಂಬ ಸಿಂಪಲ್ ಕವಿ ಅಂತ ಹೇಳಿದರು. ಈಗ ನಾವು ಸಿಂಪಲ್ ಕವಿ ಅಂತ ಹೇಳಿದ್ದೇ ತಪ್ಪಾಯ್ತಲ್ಲ, ಇವ್ರು ತುಂಬ ಕಾಂಪ್ಲೆಕ್ಸ್ ಆಗಿ ಬರೀತಿದ್ದಾರೆ, ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ರು. ತೆರೆದ ಬಾಗಿಲುಗೆ 1978 ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ನಾನು ನಮ್ಮ ತಾತನ ಕವಿತೆನ ಸಂಶೋಧನೆ ಮಾಡಬೇಕು, ಓದಬೇಕು ಅಂತ ನನಗನ್ಸಿದ್ದು ಇತ್ತೀಚೆಗೆ. ಆವಾಗ ನಂಗೆ ಅನಿಸ್ತು, ಮೊದಲ ಹಂತದೆಲ್ಲ ಪ್ರೇಮ ಕವಿತೆಗಳನ್ನ ಅವ್ರ ಅಭಿಮಾನಿಗಳು ತುಂಬ ಖುಷಿಯಾಗಿ ಓದ್ರು. ಎರಡನೇ ಹಂತದ ಕವಿತೆಗಳನ್ನ ವಿಮರ್ಶಕರು ಪರವಾಗಿಲ್ಲ, KS-ನಾಗೂ ಕ್ಲಿಷ್ಟ ಕವಿತೆಗಳು ಬರೆಯೋಕ್ಕೆ ಬರುತ್ತೆ ಅಂತ ಒಂದು ರೀತಿಯ ಕಾನ್ಸಲೇಷನ್ ಪ್ರೈಸ್ ಕೊಟ್ಟರು. ಆದರೆ ಕವಿಯ 3ನೇ ಹಂತ, ಇದು 1983 ಅವರ 2003, ನಮ್ಮ ತಾತ ಹೋಗಿದ್ದು ಡಿಸೆಂಬರ್ 2003. ಈ 20 ವರ್ಷದಲ್ಲಿ ಬಂದ 8 ಕವನ ಸಂಕಲನಗಳ ವಿಮರ್ಶೆ ಇದ್ರವರೆಗೂ ಸರಿಯಾಗಿ ಆಗೇ ಇಲ್ಲ. ಇದರಿಂದ ಎಲ್ಲರೂ KS-ನ ಬರೀ ಪ್ರೇಮ ಕವಿ, ಈಸ್ ಜಸ್ಟ್ ಎ ಲವ್ ಪೋಯೆಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್ ಅನ್ನೋ ಒಂದು ಇಮೇಜ್ ಹಾಕ್ಬಿಟ್ಟಿದ್ದಾರೆ. ಇದು ಕವಿಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಆದ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ಅನಿಸುತ್ತೆ. ನಾನು 2003 ನಮ್ಮ ತಾತನ ನಿಧನದ ನಂತರ 2004 ನಮ್ಮ ಮನೆ ಅಂಗಳದಲ್ಲಿ ಜನವರಿ ಅವ್ರ ಹುಟ್ಟಿದಬ್ಬದ ದಿನ ನಾವು
ಇದೇ ರೀತಿ ಹೇಮಾ ನಾಡಿಗೂ ಸಂಬಂಧಿಕರನ್ನೆಲ್ಲ ಕರೆಸಿ ಮನೆಯವರೇ ಅವ್ರ ಕವಿತೆ ಹಾಡ್ತಿದ್ವಿ. ಆಮೇಲೆ ಅದು ಮನೆಯಿಂದ ಹೊರಗಡೆ ಉಪಾಸನಾ ಮೋಹನ್ ಅವರ ಸಂಗೀತ ಕಾರ್ಯಕ್ರಮ, ಮುಂದೆ BV ರಾಜಾರಾಮ್ ಅವರ ನಾಟಕ. ಹೀಗೆ ಈ 12 ವರ್ಷದಲ್ಲಿ ಜನವರಿ 26 ಅಂದರೆ ಕೇಸ್ನ ಹುಡ್ದಬ್ಬ. ಇದನ್ನು ಶುರು ಮಾಡಿದವ್ರು ನಮ್ಮ ತಂದೆ. ಗಂಡು ಮಕ್ಕಳು ತಿಥಿ ಮಾಡ್ತಾರೆ, ಹೆಣ್ಮಕ್ಳು ಹುಡ್ದಬ್ಬ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಿಂದ ನಮ್ಮ ಅಮ್ಮಂಗೆ ನಿಮ್ಮ ತಂದೆ ಹುಡ್ದಬ್ಬ ನಾವು ಮಾಡೋಣ ಅಂತ ನಾವು ಮನೆಯವರೆಲ್ಲ ಸೇರಿ, ಮಕ್ಕಳು ಮೊಮ್ಮಕ್ಕಳು ಅಳಿಯಂದ್ರು ಸೊಸೆಯರು ಎಲ್ಲರೂ ಸೇರಿ ಕೇಸ್ನ ಪ್ರತಿಷ್ಠಾನ ಅಂತ ಶುರು ಮಾಡಿದ್ವಿ. ಇದು 2004ರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನನಗೆ ಅವಾಗ ನಮ್ಮ ತಾತ ಎಷ್ಟು ದೊಡ್ಡ ಕವಿ. ಏಕೆಂದರೆ ಆ ಕಾರ್ಯಕ್ರಮ ನಾವು ಮಾಡಿದಾಗ ಏನು ಕಾಂಪೌಂಡು, ಗೋಡೆ, ರಸ್ತೆ ತುಂಬ ಜನ, ಅಷ್ಟೊಂದು ಅಭಿಮಾನಿಗಳು ಬಂದು ಕೇಳೋರು. ಆವಾಗ ಇಂಗ್ಲೀಷ್ ಸಾಹಿತ್ಯ ಮಾತ್ರ ಓದಿದ ನನಗೆ ಮುಂದೆ ರಿಸರ್ಚ್ ಮಾಡಿದಾಗ ನಮ್ಮ ತಾತನ ಕವಿತೆ ಮೇಲೆ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಇದನ್ನು ನಾನು ಪ್ರೊಫೆಸರ್ CN ರಾಮಚಂದ್ರನ್ ಹತ್ರ ಮಾತಾಡಿದಾಗ ಪ್ರೊಫೆಸರ್ ರಾಮಚಂದ್ರನ್ ಹೇಳಿದ್ರು, ಕೇಸ್ನ ಅಂದರೆ ಇಂಗ್ಲೀಷ್ ಪೋಯೆಟ್ ಬರ್ನ್ಸ್ಗೆ ಮಾತ್ರ ಕಂಪೇರ್ ಮಾಡ್ತಾರೆ, ಯಾಕೆ ಬೇರೆ ಕವಿಗಳಿಲ್ವಾ? ಬರ್ನ್ಸ್ ಬರೆದಿದ್ದು ಬರೀ ಪ್ರೇಮ ಕವಿತೆಗಳನ್ನ. ಆದರೆ ನಿಮ್ಮ ತಾತ ಕನ್ನಡ ಸಾಹಿತ್ಯದ ಮುಖ್ಯ ಲಿಟ್ರರಿ ಮೂಮೆಂಟ್ಸ್, ನವೋದಯ, ನವ್ಯ, ನವ್ಯೇತರ, ಈ 3 ಮೂಮೆಂಟ್ಸಲ್ಲಿ 500ಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದು ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಇದೇ ಥರ ಇಂಗ್ಲಿಷ್ ಪೋಯೆಟ್ WB ಯೇಟ್ಸ್ ರೊಮ್ಯಾಂಟಿಕ್, ವಿಕ್ಟೋರಿಯನ್, ಮಾಡ್ರನ್, ಈ 3 ಲಿಟ್ರರಿ ಮೂಮೆಂಟ್ಸ್ ದಾಟ್ತಾ ಕೇಸ್ನ ರೀತಿಯಲ್ಲೇ ಪ್ರೇಮ, ಜೀವನ ಮತ್ತು ಸಾವಿನ ಬಗ್ಗೆ ಅದ್ಭುತವಾದ ಕವಿತೆ ಬರೆದಿದ್ದಾರೆ. ಅವರಿಬ್ಬರನ್ನೂ ಇಟ್ಕೊಂಡು ನೀನು ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡು ಅಂತ. ಇದು ನಾನು ಶುರು ಮಾಡಿದ್ದು 2008ರಲ್ಲಿ. ನನಗೆ ಕೇಸ್ನ ಬಗ್ಗೆ ಅಷ್ಟೇ ಅಭಿಮಾನ ಮತ್ತು ಸಾಹಿತ್ಯದ ಬಗ್ಗೆ ಅಷ್ಟೇ ರುಚಿ ಇರೋ ಗೈಡ್ ಡಾಕ್ಟರ್ MC ಪ್ರಕಾಶ್ ಸಿಕ್ಕಿದ್ರು. ಇವರು ವಿದ್ಯಾವರ್ಧಕ ಸಂಘದ ಪ್ರಿನ್ಸಿಪಲ್ ಕೂಡ. ನನಗೆ ಅವ್ರ ಮಾರ್ಗದರ್ಶನ ನೀಡೋ ಸಮಯದಲ್ಲಿ ಕವಿತೆ ಕೆಲವು ಸಾಲುಗಳನ್ನ ಅನುವಾದ ಮಾಡಬೇಕಾಗಿ ಬಂತು. ಅದಾಗಿ ನಾವು 2 ಅನುವಾದದ ಪುಸ್ತಕನ ಹೊರಗೆ ತಂದ್ವಿ. ಒಂದು ಕವಿಯ ಬರೀ ಪ್ರೇಮ ಕವಿತೆಗಳು, ಬ್ರೈಟ್ ಕಮ್ಸ್ ಹೋಮ್. ಇದು 2013ರಲ್ಲಿ ಬಿಡುಗಡೆಯಾಗಿ 2015ರಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಟ್ರಾನ್ಸ್ಲೇಷನ್ ಅವಾರ್ಡ್ ಕೂಡ ಬಂತು. ಮತ್ತು ಹೋದ ವರ್ಷ ಶತಮಾನದ ವರ್ಷದ ಸಂದರ್ಭದಲ್ಲಿ ಸಾಂಗ್ ಆಫ್ ಲೈಫ್ ಅಂತ ಕೈಮರದ ನೆಳಲಲ್ಲಿ ಎಂಬ ಪುಸ್ತಕನೂ, ಇದು ಬರೀ ಸಾವಿನ ಬಗ್ಗೆ ಕೇಸ್ನ ಬರೆದಿರೋ ಪುಸ್ತಕನ ಇಂಗ್ಲೀಷಿಗೆ ಅನುವಾದ ಮಾಡಿದ್ವಿ. ಇದೆಲ್ಲ ನಂಗೆ ಮಾಡಿದಾಗ ಅನಿಸ್ತು, ಕೇಸ್ನ ಬರೀ ಪ್ರೇಮ ಕವಿ ಅಂತ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಅಂತ. VC ಅವರ ಪ್ರೇರಣೆಯಿಂದ ಎಜ್ರಾ ಪೌಂಡ್ ಅವರ ಕ್ಯಾಂಟೋಸ್, T.S. ಎಲಿಯಟ್ ಅವರ 4 ಕ್ವಾರ್ಟೆಟ್ಸ್ ಇದನ್ನೆಲ್ಲ ಓದಿ ಕವಿ ಕೇಸ್ನ ತೆರೆದ ಬಾಗಿಲು ಮತ್ತು ಮನೆಯಿಂದ ಮನೆಗೆ ಕವಿತಾ ಸಂಕಲನಗಳನ್ನು ಬರೆದ್ರು. ನಾವು ಮೊದಲ ಹಂತದಲ್ಲಿ ಗಂಡ, ಹೆಂಡತಿ, ಮಗು ಇವು 3 ಜನದ ಪ್ರೀತಿ, ಪ್ರೇಮ, ಸಂಬಂಧಗಳ ಕವಿತೆಗಳನ್ನ ಸುಂದರವಾದ ಚಿತ್ರಣ ನಾವು ನೋಡಿದ್ರೆ, 2ನೇ ಹಂತದಲ್ಲಿ ಬರೋ ಟ್ರಯಾಂಗ್ಯುಲರ್ ಕಾನ್ಫ್ಲಿಕ್ಟ್ಸ್, ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ನಾವು ಕಾಣ್ತೀವಿ. ತಂದೆ ದೇವರು, ತಾಯಿ ಭೂಮಿ, ಮಗ ಮನುಷ್ಯ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಬಿಳಿಯ ಹೂಗಳ ಕವಿತೆ ಗೋರಿಗಳ ಮೇಲೆ, ಇದರಲ್ಲೆಲ್ಲ ನಾವು ಇದನ್ನು ಧಾರಾಳವಾಗಿ ನೋಡ್ತೀವಿ. ಸೊ ದ ಪೋಯೆಟ್ ಹ್ಯಾಸ್ ಡೆಫಿನೆಟ್ಲಿ ಇವಾಲ್ವ್ಡ್, ಬಟ್ ಹಿಸ್ ಕ್ರಿಟಿಕ್ಸ್ ಹ್ಯಾವೆಂಟ್. ಕವಿಯ 3ನೇ ಹಂತ ಇದು ನಾನು ಹೇಳ್ದಂಗೆ 1983ರಿಂದ 2003ರವರೆಗೆ 20 ವರ್ಷದಲ್ಲಿ ಬಂದಂಥ 8 ಕವನ ಸಂಕಲನಗಳು. ಈ 8 ಕವನ ಸಂಕಲನಗಳನ್ನು ಬರೆದಾಗ ನಮ್ಮ ತಾತನ ಕಣ್ಣಿನ ದೃಷ್ಟಿ ತುಂಬ ಕ್ಷೀಣವಾಗ್ತಾ ಬಂದಿತ್ತು. ನವಪಲ್ಲವ ಇದು ಬಿಡುಗಡೆ ಆಗಿದ್ದು 1983ರಲ್ಲಿ. ಅದಾದಮೇಲೆ ಅವರು 93ಗೆ 10 ವರ್ಷ ಆದಮೇಲೆ ದುಂಡು ಮಲ್ಲಿಗೆ ಬಂತು.
ಈ ಸಂದರ್ಭದಲ್ಲಿ ಅವ್ರ ಕವಿತೆ ಬರೆಯೋದನ್ನೇ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಾಗ ಶ್ರೀ MV ವೆಂಕಟೇಶ್ ಮೂರ್ತಿಯವರು, ನಮ್ಮ ತಾತಂಗೆ ಇವರು VC ಅವ್ರ ಮನೇಲೇ ಪರಿಚಯ ಆಯಿತು. ಇವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು, ಸಾಹಿತ್ಯಾಭಿಮಾನಿಗಳು. ವೆಂಕಟೇಶ್ ಮೂರ್ತಿಯವರು ನಮ್ಮ ತಾತನ ಮನೆಗೆ ದಿನ ಬಂದು ಪೀಡಿಸಿ, ಇಲ್ಲ ನೀವು ಕವಿತೆ ಬರಿಬೇಕು, ನಾನು ಬರ್ಸ್ಕೊತೀನಿ ಅಂತ ಹೇಳಿ ಅವರು ಆ ಬ್ಯಾಂಕ್ನಿಂದ ಟ್ರಾನ್ಸ್ಫರೇ ತಗೊಳ್ಳಿಲ್ಲ 20 ವರ್ಷ. ಅಲ್ಲೇ ಇದ್ಕೊಂಡು ದಿನ ನಮ್ಮ ಅಜ್ಜಿ ಮನೆಗೆ ಬಂದು ನಮ್ಮ ಅಜ್ಜಿ ಹತ್ರ ಕಾಫಿ ತಿಂಡಿ ಒಂಚೂರು ಹೊತ್ತು ತಾತನ ಹತ್ರ ಕಳೆದು ಅವ್ರು ಹೇಳಿದ್ದನ್ನೆಲ್ಲ ಬರ್ಸ್ಕೊಂಡ್ರು. ಈ 8 ಕವನ ಸಂಕಲನಗಳು ನನಗೆ ತುಂಬ ಇಷ್ಟವಾದದ್ದು. ಅದರಲ್ಲಿ ಕೈಮರದ ನೆಳಲಲ್ಲಿ ಕನ್ನಡ ಸಾಹಿತ್ಯದಲ್ಲಿ ತುಂಬ ಮುಖ್ಯವಾದ ಒಂದು ಕವಿತಾ ಸಂಕಲನ. ಆದರೆ ಇದು ಓದುಗರ ಮತ್ತು ವಿಮರ್ಶಕರ ಗಮನಕ್ಕೆ ಹೆಚ್ಚು ಬರದೇ ಇರೋದು ವಿಷಾದನೀಯ. ಈ ಸಂದರ್ಭದಲ್ಲಿ ನಾನು WB ಯೇಟ್ಸ್ನ ಸರ್ಕಸ್ ಆನಿಮಲ್ಸ್ ಡೆಸರ್ಟೇಷನ್ನ ಜ್ಞಾಪಕ ಬರುತ್ತೆ. ಸಾಮಾನ್ಯವಾಗಿ ಶ್ರೇಷ್ಠ ಕವಿಗಳೆಲ್ಲ ತಮ್ಮ ಕಡೆಯ ಸಂಕಲನಗಳಲ್ಲಿ ಅವರ ಹಳೆಯ ಪಾತ್ರಧಾರಿಗಳನ್ನೆಲ್ಲ ಮತ್ತೆ ತಂದು ಅವ್ರಿಗೆಲ್ಲ ಮೇಕಪ್ ಬಳಿದು ಒಂದು ಲಾಸ್ಟ್ ಚಾನ್ಸ್ ಪರ್ಫಾರ್ಮ್ ಮಾಡೋಕ್ಕೆ ಬಿಡ್ತಾರೆ. ಶ್ರೇಷ್ಠ ಕವಿಗಳ ಕಡೆಯ ಸಂಕಲನಗಳಲ್ಲಿ ಅವರ ಕವಿತೆಯ ಮತ್ತು ಜೀವನದ ಮುಖ್ಯ ನಿಲುವುಗಳು ಅಲ್ಲಿ ನಮಗೆ ಸಿಗತ್ತೆ. WB ಯೇಟ್ಸ್ ಅವರ ಲಾಸ್ಟ್ ಪೋಯಮ್ಸ್ ಅಲ್ಲಿ ಒಂದು ಕವಿತೆ ಇದೆ, ಸರ್ಕಸ್ ಆನಿಮಲ್ಸ್ ಡೆಸರ್ಟೇಷನ್ ಅಂತ. ಅದರಲ್ಲಿ ಯೇಟ್ಸ್ ಹೀಗೆ ಹೇಳ್ತಾರೆ, Now that my ladders have gone, I must lie down, where all the ladders start, in the foul rag and bone shop of the heart. ಕವಿ KS ಅವರು ಕೈಮರದ ನೆಳಲಲ್ಲಿಯೂ ಇದೇ ರೀತಿಯ ತಮ್ಮ ಕವಿತೆಯ ಮರು ಮೌಲ್ಯಮಾಪನವನ್ನು ಮಾಡ್ತಾರೆ. ಏಕೆಂದರೆ ಇಲ್ಲಿ ಅದೇ ನವಿಲೂರು, ಹೊನ್ನೂರು, ಅದೇ ಸೀತಾದೇವಿ, ಶಾನುಭೋಗ್ರ ಮಗಳು, ಇವ್ರಿಗೆಲ್ಲ ಈಗ ವಯಸ್ಸಾಗಿ ಹೋಗಿದೆ. ಎಲ್ಲರಿಗೂ ತಮ್ಮ ಆತ್ಮೀಯರನ್ನು ಕಳ್ಕೊಂಡಿರೋ ಕಹಿ ಅನುಭವಗಳಿದೆ, ನೋವಿದೆ, ಸಂಕಟ ಇದೆ. ಅವರೆಲ್ಲ ಈ 4 ಊರಿನ ಮಧ್ಯ ಒಂದು ಕೈಮರ ಇರುತ್ತೆ. ಅದು ಮರ ಅಲ್ಲ, ಅದು ದಾರಿ ತೋರಿಸೋ ಒಂದು ದಿಕ್ಸೂಚಿ, ಮಾರ್ಗಸೂಚಿ ಅಷ್ಟೇ. ಅದ್ರ ಕೆಳಗೆ ಬಂದು 3-4 ಜನ ಕೂತ್ಕೋತಾರೆ, ಮೇಲ್ಗಡೆ ಗಿಣಿ ಬಂದು ಕೂತ್ಕೊಳ್ಳುತ್ತೆ. ಇದು ಸಾಂಕೇತಿಕ ಅಂತ ವಿಮರ್ಶಕರು ಹೇಳಿದ್ದಾರೆ, ಕೆಲವರು HS ವೆಂಕಟೇಶ್ ಮೂರ್ತಿ ಅಂತವರು. ಅದ್ರ ಕೆಳಗಡೆ ಇವ್ರು ಕೂತ್ಕೊಂಡು ಮಗಳನ್ನ ಕಳ್ಕೊಂಡಿದ್ದು, ಅಳಿನ ಕಳ್ಕೊಂಡಿದ್ದು, ಆಸ್ತಿ ಕಳ್ಕೊಂಡಿದ್ದು, ದಿನಾ ಒಬ್ರೊಬ್ರು ಹೀಗೆ ಒಂದು ಕತೆ ಹೇಳ್ಕೊಂಡು ಹೋಗ್ತಾರೆ. ಅನೇಕ ಕವಿಗಳು ಅನೇಕ ಭಾಷೆಗಳಲ್ಲಿ ಸಾವಿನ ಬಗ್ಗೆ ಕವಿತೆಗಳನ್ನ ಬರೆದ್ರು. ಕೈಮರದ ನೆರಳಲ್ಲಿ ಅದ್ರ ತುಂಬ ಸಾವಿನ ಕವಿತೆಗಳೇ ಇದ್ದರು. ಎಲ್ಲೂ ಬೇಜಾರಾಗೋ ಅಂಥ ಒಂದು ಪದನೂ ಕವಿ ಉಪಯೋಗಿಸಿಲ್ಲ. ತುಂಬ ಹಾಸ್ಯ. ಆ ಕವಿತೆ ಶುರುವಾಗೋದೇ ಹೀಗೆ, ಜನಪದ ಶೈಲಿಯಲ್ಲಿ ಇದೊಂದು ಕಥಾಕವನ. ನಮಿಸುವೆನು ಗಣಪತಿಗೆ, ನಮಿಸುವೆನು ಸರಸ್ವತಿಗೆ, ತಾಯಿ ಹೇಮಾವತಿಗೆ, ತಂದೆ ನರಸಿಂಹಗೆ, ಕೆರೆಯ ಬಳಿ ಸಿಂಬಿಯನು ಮರೆತ ಸೊಸೆಗೆ, ಕಳಿತ ಮಾವಿನ ಹಣ್ಣ ಕುಯ್ದ ಸಡಗರದಲ್ಲಿ ಬೆರಳ ಗಾಯವ ಮರೆತ ಬಾಲಕನಿಗೆ, ತಿರುಪತಿಗೆ ಹೋಗಿ ಬಂದಂಥ ಚೆಲುವೆಯ ತಲೆಗೆ ಜಡೆಬಿಲ್ಲೆಯನ್ನು ತಂದ ಭಕ್ತಾದಿಗೆ, ಅಂತರಿಕ್ಷದ ತುಂಬ ನಕ್ಷತ್ರಗಳ ಚೆಲ್ಲಿ ಮತ್ತೆ ಬಾರೆನು ಎಂದು ಹೇಳಿ ಹೋದವಗೆ. 2-3 ಸತಿ ಕೈಮರ ಹೋದ್ಮೇಲೆ ನಂಗೆ ಅನಿಸ್ತು, ಈ ಹಳ್ಳಿ ಮುಗ್ದ್ರು ಕೌನ್ಸಿಲರ್ಸ್ ಕೆಲಸ ಮಾಡ್ತಿದ್ದಾರಲ್ವಾ. ಈಗೆಲ್ಲ
ದುಡ್ಡು ಕೊಟ್ಬಿಟ್ಟು ಪರ್ಸನಲ್ ಪ್ರೊಫೆಷ್ನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ಸಮಾಧಾನ ಪಡೆಯೋಕ್ಕೆ ಎಲ್ಲ ಕೌನ್ಸಿಲರ್ಸ್ ಹತ್ರ ಹೋಗ್ತಾರೆ. ಸ್ಕೂಲು, ಕಾಲೇಜು, ಕೆಲಸ, ವರ್ಕ್ ಪ್ಲೇಸ್ಗಳೆಲ್ಲ ಈ ಕೌನ್ಸಿಲರ್ ಒಬ್ರು ಇರಲೇಬೇಕು. ಆದರೆ ಹಿಂದೆ ಅಕ್ಕಪಕ್ಕದವರು, ನೆರೆಹೊರೆಯವರು, ಸಂಬಂಧಿಕರು ಇವರೆಲ್ಲ ಅವ್ರ ಹತ್ರ ನಾವು ಕಷ್ಟ ಸುಖ ಹಂಚ್ಕೋತಿದ್ವಿ. ಅವ್ರು ತಮಗೆ ತಿಳಿದಂಥ ಸಮಾಧಾನ ಹೇಳೋರು. ಕೈಮರದ ನೆಳಲಲ್ಲಿ ಈ ಮುಗ್ಧರು ಸೇರಿದಾಗ ಅವರು ಬದುಕಿನ ಬಗ್ಗೆ ಉತ್ಸಾಹ ತೋರ್ತಾ ಹೀಗೆ ಹೇಳ್ತಾರೆ: ನಾವು ಬದುಕುವ ತನಕ ನೆನೆಯಬಾರದು ಸಾವ, ಎಲ್ಲವನ್ನು ಸಹಿಸುವುದು ನಮ್ಮ ಜೀವ. ಇದೇ ಜೀವನ ಉತ್ಸಾಹನು ನಮ್ಮ ತಾತನಿಗೆ ಕಡೆವರೆಗೂ ಇತ್ತು. ಅವ್ರ ಕಣ್ಣಿನ ದೃಷ್ಟಿನ ಸಂಪೂರ್ಣ ಕಳ್ಕೊಂಡಾಗ ಕಡೆಯ ಕವನ ಸಂಕಲನ ಇದನ್ನು ಅವರು ಹೇಳಿಸಿ ಬರೆಸಿದ್ರು. ಇದರಲ್ಲಿ ಕವಿ ಹೀಗೆ ಹೇಳಿದ್ದಾರೆ: ಕಾಣುವಷ್ಟೇ ನೋಟವೇ, ನಮಗೆ ಕಾಣುವುದಷ್ಟೇ ನೋಟವೆಂದರೆ ಹೇಗೆ? ಕಂಡ ನೋಟಗಳೆಲ್ಲ ರೇಷ್ಮೆ ವಸ್ತ್ರದ ಮೇಲೆ ಮುತ್ತು ಚೆಲ್ಲಿದ ಹಾಗೆ. ಕಣ್ಣಿರುವ ತನಕ ನೋಡಿದ್ದಾಯಿತು ಅದನಿದನು, ಬೇಕಾದ್ದು ಬೇಡದ್ದು ನೋಟ ಒಳಮುಖವಾಯಿತು. ಅಲ್ಲಿ ಕಂಡದ್ದೇನು? ಚೆಂಜೇನು ಕಾಣಿಸಿತು, ಗೂಡಿನ ಚಿಟ್ಟ ಜೇನು. ಅಂಚೆ ಪೆಟ್ಟಿಗೆಯಲ್ಲಿ ಅದರದೇ ಝೇಂಕಾರ, ಅರಿಯದೆ ಕೈಯಿಟ್ಟಾಗ ಅವು ಕಚ್ಚುವುದು. ಕಚ್ಚಿದ ಬೆರಳಿಗುಂಟು ಅಂಥಿಂಥ ಔಷಧ. ಬಹುಶಃ ಇದು ವಿಮರ್ಶಕರಿಗೆ ಟೀಕೆ ಇರಬಹುದು. ಕಣ್ಣೇ ಹೋಯಿತೆಂದು ನನಗೆ ಬಂದಿದೆ ಚಿಂತೆ, ಒಳಗಣ್ಣು ಕವಿತೆಯನ್ನು ನೇಯುವವು. ಒಳಗೊಳಗೆ ಪ್ರಾಸಗಳು ಬಂದು ನಿಲ್ಲುವವು ಮಲ್ಲಿಗೆಯಂತೆ. ಬಿರುಗಾಳಿಯಲ್ಲಿ ಉಯ್ಯಾಲೆಯಾಡುವ ಹುಡುಗಿ ನನ್ನನ್ನು ಕಂಡು ನಕ್ಕಂತೆ ತೋರಿತು. ಒಂದೊಂದು ಪಂಕ್ತಿಗೂ ಛಂದಸ್ಸು ಉಂಟು, ಕಣ್ಣು ಹೋದರೂ ಕವಿತೆ ನಿಲ್ಲಲೇ ಇಲ್ಲ. ಒಳಗಣ್ಣ ಮುಂದೆ ನಾನು ನನ್ನ ಕವಿತೆಯ ಕಂಡೆ. ಕವಿತೆ 1000 ಕಣ್ಣ ತೆರೆದು ಕಂಡಿತು ನನ್ನ. ಎರಡು 2003 ದೀಪಸಾಲಿನ ನಡುವೆ ಮತ್ತೆ 2 ಕವನ ಸಂಕಲನಗಳನ್ನು ನಮ್ಮ ತಾತನ ಮನೆ ಅಂಗಳದಲ್ಲೇ ಬಿಡುಗಡೆ ಆಯಿತು. ಅದ್ರ ಜೊತೆ ಹಾಡು ಹಸೆ ಆಯ್ದ ಕವಿತೆಗಳು, ಆಯ್ದ ಗೀತೆಗಳನ್ನು ತಂದ ಪುಸ್ತಕ ಅದು. ಆಗಸ್ಟ್ 2003 ನಮ್ಮ ತಾತ ಮನೆಯಲ್ಲೇ ಬಿದ್ದುಬಿಟ್ಟು ಆಮೇಲೆ ಚೇತರಿಸ್ಕೊಳ್ಳೇ ಇಲ್ಲ. ಆದರೆ ಒಂದು 3-4 ತಿಂಗಳು ತುಂಬ ನರಳಿದ್ರು. ಅವರ ಕಿರಿಯ ಮಿತ್ರರಾದ MV ವೆಂಕಟೇಶ್ ಮೂರ್ತಿ ಹತ್ರ ಹೇಳಿದ್ರಂತೆ, ನನಗೆ ಜೀವನದಲ್ಲಿ ತೃಪ್ತಿ ಇದೆ, ಐ ಆಮ್ ಗ್ಲಾಡ್ ಟು ಡೈ ಆಸ್ ಎ ಪೋಯೆಟ್ ಅಂತ. ಇದು ಅವರಿಗೆ ಕವಿತಾ ಶಕ್ತಿ ಮತ್ತು ಅವ್ರ ಕವಿತೆ ಮೇಲೆ ಇದ್ದಿದ್ದ ನಂಬಿಕೆಯನ್ನು ತೋರಿಸತ್ತೆ. ಕಡೆಯದಾಗಿ ನಾನು ನಮ್ಮ ತಾತನ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆಯಲ್ಲಿ ಮೈ ಪೋಯಟ್ರಿ, ನನ್ನ ಕವಿತೆ, ಇದು ನಂಗೆ ತುಂಬ ಇಷ್ಟವಾದ ಕವಿತೆ. ಏಕೆಂದರೆ 21 ವರ್ಷಕ್ಕೆ ಕವಿ ಹೆಮ್ಮೆಯಿಂದ ನನ್ನ ಕವಿತೆ ಅಂದರೆ ಇಷ್ಟೆ, ನಾನು ಹೀಗೆ ಬರೆಯೋದು, ನಂಗೆ ಪ್ರಶಸ್ತಿ ಕೊಡಿ ಬಿಡಿ, ನಾನು ಪ್ರೇಮ ಕವಿ ಅಂತಲೇ ಬೇಕಾದ್ರೆ ಕರೀರಿ, ಆದರೂ ನನ್ನ ನಿಲುವುಗಳನ್ನ ಬದಲಾಯಿಸ್ಕೊಳ್ಳಲ್ಲ. ಏಕೆಂದರೆ ನನಗೆ ನನ್ನ ಕವಿತೆ ಉಳಿಯುತ್ತೆ ಅನ್ನೋ ಅಪಾರ ನಂಬಿಕೆ ಇದೆ. ಅದು ಸಣ್ಣ ವಯಸ್ಸಿನಲ್ಲೇ ಆ ಕವಿಗೆ ಬಂದಿದ್ವಂದೇ ಹೆಚ್ಚಲ್ಲ, ಅದನ್ನು ಕಡೆವರೆಗೂ ಆ ನಿಲುವುಗಳನ್ನ ಬದಲಾಯಿಸ್ಕೊಳ್ದೆ ಉಳಿಸ್ಕೊಂಡು ಬೆಳೆಸ್ಕೊಂಡಿದ್ದೆ ತುಂಬ ಮುಖ್ಯ ಆಗತ್ತೆ. ಈ ಕವಿತೆ ಇಂಗ್ಲಿಷ್ ಅನುವಾದ ಮೈ ಪೋಯಟ್ರಿ. ಇನ್ ದ ಗಂಗಾ
If reed scoffs lotus resentfully, as a flower sans fragrance, does the blooming lotus get blighted? If a sinner's tongue erroneously says it doesn't like the poem approved by the goddess of learning, what harm is it to the writing hand? I, the poet, don't know, but dare say, the one who excels me, perchance one who will write the mega play of great future, will read my humble work. While reading, will not for a word of mine in joyous approval. That is art. That is the worth of poetry and the poet. I am mortal. Only my song will remain. I am not infected by the desire for fame. Far behind, I, the cowherd, will remain. The herd of cows and calves will tread, crossing the valley of the golden dust ahead. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ನಾನಿಷ್ಟೊತ್ತು ಮಾತಾಡಿದ್ದನ್ನು ಸಮಾಧಾನವಾಗಿ ಕೇಳಿಸ್ಕೊಂಡು, ಮುಖ್ಯವಾಗಿ ನನಗೆ ಇವತ್ತು ಮಾತಾಡೋ ಅವಕಾಶವನ್ನು ಕೊಟ್ಟ ಗೋಖಲೆ ಸಭಾಂಗಣದ ಶ್ರೀ ರಾಮು ಮತ್ತು ಶ್ರೀ SR ರಾಮಸ್ವಾಮಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯಲ್ಲಿ ಹೇಮಾ ಅವರು ಇನ್ನೊಂದೆರಡು ಹಾಡುಗಳನ್ನ ಹೇಳಿ ನಮ್ಮನ್ನೆಲ್ಲ ಮತ್ತೆ ರಂಜಿಸಲಿದ್ದಾರೆ. ಇದಾದ ನಂತರ ಸಿಹಿ ಹಂಚಿಕೆ ಇದೆ. ತಾವೆಲ್ಲ ಬಂದು ಕಾರ್ಯಕ್ರಮದ ಕಡೆಗೂ ಇದ್ದು ಸಿಹಿಯನ್ನು ತಗೊಂಡು ಹೋಗಬೇಕು ಅಂತ ವಿನಂತಿ. ಹೇಳ್ತೀಯಾ? ನಮಸ್ತೆ. ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿದ್ರು ಕೇಳೋ ಅಂತ ಆಸೆ ಆಗ್ತಾ ಇತ್ತು. ಇದಿಲ್ಲ, ಹಾಡಬೇಕಾಗಿದೆ. ಅವ್ರ ಬಗ್ಗೆ ನಾನು ತುಂಬ ಸರಿ ಭಾಷಣ ಕೇಳಿದ್ರು ಇವ್ರ ಹತ್ರ ಮತ್ತು ಅದನ್ನೇ ಕೇಳ್ತಾ ಇದ್ರು, ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಜೊತೆಗೆ ನನ್ನ ಹಾಡನ್ನ ಕಾಯ್ತಾ ಇದ್ದೀರಾ ಅಂದ್ಕೊಂಡು 1-2 ಹಾಡು ಹಾಡ್ತೀನಿ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹು ಹಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹು ಹಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ ತುಂಬದಾಸೆಗಳ ಕೊರಗಿನಲಿ. ಅಕ್ಕವೋ ಕೋಗಿಲೆ ಚಿಕ್ಕವೋ ಕೋಗಿಲೆ, ಅಕ್ಕವೋ ಕೋಗಿಲೆ ಚಿಕ್ಕವೋ ಕೋಗಿಲೆ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹು ಹಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ ತುಂಬದಾಸೆಗಳ ಕೊರಗಿನಲಿ. ಮರದ ಮೇಲೆ ಕೂಗಾಡುವ ಹಕ್ಕಿಗೆ ಹೆಸರು ಬಂದಿತೆ ಕೋಗಿಲೆ, ಮರದ ಮೇಲೆ ಕೂಗಾಡುವ
ಹಾಡುವ ಹಕ್ಕಿಗೆ ಹೆಸರು ಬಂದಿತೆ ಕೋಗಿಲೆ. ಸೊಕ್ಕಿ ಬರುವ ಸುಮ್ಮಾನದ ಕೂಗಿಗೆ ಸುಖದ ಊರೆ ಹೆಬ್ಬಾಗಿಲೆ. ಸೊಕ್ಕಿ ಬರುವ ಸುಮ್ಮಾನದ ಕೂಗಿಗೆ ಸುಖದ ಊರೆ ಹೆಬ್ಬಾಗಿಲೆ. ತೆರೆದುದೇ ಈಗಲೇ ಕಾಣದೆ ಕೋಗಿಲೆ. ತೆರೆದುದೇ ಈಗಲೇ ಕಾಣದೆ ಕೋಗಿಲೆ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹು ಹಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ. ತುಂಬದಾಸೆಗಳ ಕೊರಗಿನಲಿ. ಅಲ್ಲೇ ಇರು ನೀ ಅಲ್ಲೇ ಇರು ನೀ ಅಲ್ಲೇ ಇರು ನೀ ಬರಿಯದನಿ. ಅಲ್ಲೇ ಇರು ನೀ ಅಲ್ಲೇ ಇರು ನೀ ಅಲ್ಲೇ ಇರು ನೀ ಬರಿಯದನಿ. ಎಲ್ಲೋ ನಾದದ ತುಷಾರವಾಹಿನಿ ಎತ್ತರದುತ್ತರ ನಿನ್ನ ಧನಿ. ಎಲ್ಲೋ ನಾದದ ತುಷಾರವಾಹಿನಿ ಎತ್ತರದುತ್ತರ ನಿನ್ನ ಧನಿ. ಬಾನದೋಳ್ ಕೋಗಿಲೆ ಮುಗಿಲಿನ ಮುತ್ತಾಗಲೇ. ಬಾನದೋಳ್ ಕೋಗಿಲೆ ಮುಗಿಲಿನ ಮುತ್ತಾಗಲೇ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹು ಹಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ. ತುಂಬದಾಸೆಗಳ ಕೊರಗಿನಲಿ. ತುಂಬದಾಸೆಗಳ ಕೊರಗಿನಲಿ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು. ತುಂಬಿದ ಚಂದಿರ ಬಂದಿತ್ತು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು. ತುಂಬಿದ ಚಂದಿರ ಬಂದಿತ್ತು. ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು. ಬಾಗಿಲ ಬಳಿ ಕಾಲಿಗೆ ಬಿಸಿ ನೀರಿನ ತಂಬಿಗೆ ಬಂದಿತ್ತು. ಒಳಗಡೆ ದೀಪದ ಬೆಳಕಿತ್ತು. ಘಮ ಘಮಿಸುವ ಮೃಷ್ಟಾನ್ನದ ಭೋಜನ ರಾಯರ ಕಾದಿತ್ತು. ಬೆಳ್ಳಿಯ ಬಟ್ಟಲ ಗಸೆಗಸೆ ಪಾಯಸ ರಾಯರ ಕರೆದಿತ್ತು. ಭೂಮಿಗೆ ಸ್ವರ್ಗವೇ ಇಳಿದಿತ್ತು. ಚಪ್ಪರಗಾಲಿನ ಮಂಚದ ಮೇಗಡೆ ಮೆತ್ತನೆ ಹಾಸಿತ್ತು. ಅಪ್ಪಟ ರೇಸಿಮೆ ದಿಂಬಿನ ಅಂಚೆಗೆ ಚಿತ್ರದ ಹೂವಿತ್ತು. ಪದುಮಳು ಹಾಕಿದ ಹೂವಿತ್ತು. ಚಿಗುರೆಲೆ ಬಣ್ಣದ ಅಡಿಕೆಯ ತಂದಳು ನಾದಿನಿ ನಗು ನಗುತ್ತಾ. ಬಿಸಿ ಬಿಸಿ ಹಾಲಿನ ಬಟ್ಟಲ ತಂದರು ಅಕ್ಕರೆಗೆಲಿ ಮಾವ. ಮಡದಿಯ ಸದ್ದೇ ಇರಲಿಲ್ಲ. ಮಡದಿಯ ತಂಗಿಯ ಕರೆದಿಂತೆಂದಳು ಅಕ್ಕನ ಕರೆಯಮ್ಮ. ಮೆಲುದನಿಯಲಿ ನಾದಿನಿ ಎಂತೆದ್ದಳು. ಮೇಲುದನಿಯಲಿ ನಾದಿನಿ ಎಂತೆಂದಳು. ಪದುಮಳು ಒಳಗಿಲ್ಲ. ನಕ್ಕಳು ರಾಯರು ನಗಲಿಲ್ಲ. ಏರುತ್ತ ಇಳಿಯುತ್ತ ಬಂದರು ರಾಯರು ದೂರದ ಊರಿಂದ. ಕಣ್ಣನ್ನು ಕಡಿದರು ನಿದ್ದೆಯು ಬಾರದು. ಪದುಮಳು ಒಳಗಿಲ್ಲ. ಪದುಮಳ ಬಳೆಗಳ ದನಿಯಿಲ್ಲ. ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುನಿಸಿನಲಿ. ಒಳಮನೆಯಲ್ಲಿ ನಾದಿನಿ ಎಂತೆಂದಳು. ನಾದಿನಿ ಎಂತೆಂದಳು ಯಾರಿಗೆ ಎನ್ನಲು ಹರುಷದಲ್ಲಿ. ಒಳಮನೆಯಲ್ಲಿ ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುನಿಸಿನಲಿ. ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ರಾಗದಲ್ಲಿ. ಯಾರಿಗೆ ಎನ್ನಲು ಹರುಷದಲ್ಲಿ. ಪದುಮಳು ಬಂದಳು ಹೂವನ್ನು ಮುಡಿಯುತ್ತ ರಾಯರ ಕೋಣೆಯಲಿ. ರಾಯರ ಕೋಣೆಯಲಿ ಕ್ಷಮಿಸಿ.
ಅನ್ಸುತ್ತೆ. ಹಾಡೋರ್ಗೆ ಒಬ್ಬರೇ ಅಲ್ಲ, ಕೇಳೋರ್ಗೆ ಎಲ್ಲರಿಗೂ ಅವ್ರ ಕವಿತೆ ಕೆಲವು ಸಾಲುಗಳು ಬಾಯ್ಪಟ ಆಗಿರದೆ. ಧನ್ಯವಾದಗಳು ಹೇಮಾ ನಾಡಿ. ಇದೆ 3ನೇ ವರ್ಷ ಇದು. ಒಂದು ಮಾತಾಡಿದ್ರು, ಈ ಶ್ರೀ ಮೊಮ್ಮಗಳಿಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಶ್ರೀ ರಾಮು ಮತ್ತು SR ರಾಮಸ್ವಾಮಿ ಅವರಿಗೆ ಧನ್ಯವಾದಗಳು. SR ರಾಮಸ್ವಾಮಿ ಭಾಳ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಮ್ಮ ತಂದೆ ಜೊತೆ ಅವರು ಕೂತ್ಕೊಂಡು ಅನುವಾದ ಮಾಡ್ತಾಯಿದ್ರು. ನಾನು ಅವಾಗ 7-8ನೇ ಕ್ಲಾಸ್ ಹುಡುಗಿ. ಆವಾಗ ಈಗ ಹೇಗಿದ್ರೋ ಹಾಗೆ ಇದ್ದು ನೆಲದ ಮೇಲೆ ಕೂತ್ಕೊಂಡು ನಮ್ಮನೆ ಸಣ್ಣ ಕೋಣೆಯಲ್ಲಿ ಅವರು ಮಾಡ್ತಾ ಇದ್ದಿದ್ದು, ಅನುವಾದ ಮಾಡ್ತಿದ್ದು ಕಣ್ಣಿಗೆ ಕೆಟ್ಟದಾಗಿದೆ. ಇನ್ನೊಂದು ವಿಷಯ, ನಾನು DVG ಅವ್ರನ್ನ ನೋಡಿದ್ದೆ 1962ನೇ ಇಸ್ವಿಲಿ. ನಮ್ಮ ಅಕ್ಕನ ಮದುವೆ ಕರೆಯೋಕ್ಕೆ ಹೋದಾಗ ನಾನು ಹೋದೆ, ನಮಸ್ಕಾರ ಮಾಡಿದೆ. ಮೋಟ್ಕಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮೊಮ್ಮಗ ಅಶ್ವಥ್ ನನ್ನ ಜೊತೆ ಇದ್ದ. ಆವಾಗ, ಏನಮ್ಮ ನಿಮ್ಮ ಅಪ್ಪ ನಿನ್ನ ಮೇಲೆ ಪದ್ಯ ಬರೆದಿದ್ದಾರಂತೆ, ತುಂಗಭದ್ರ ಅಂತ, ನೀನೇನಾ ಅಂತ ಹೇಳಿದ್ರು. ಸೊ ಇದಿಷ್ಟು. ನನ್ನ ಮದುವೆನಲ್ಲಿ ನಮ್ಮ ಮಾವನವರು ಚೀಫ್ ಇಂಜಿನಿಯರ್ ಆಗಿದ್ದರು. ಅವ್ರಿಗೆ ನಮ್ಮ ತಂದೆಗೆ ಇಬ್ರಿಗೂ ಸೇರಿಸಿ ಅವ್ರು ಹೇಳಿದ್ರು, ಒಂದು ಇಂಜಿನಿಯರಿಂಗು, ಇನ್ನೊಂದು ಕಾವ್ಯ, ಇದೆರಡೂ ಸೇರ್ಕೊಂಡಿದೆ ಅಂತ ಒಂದು ಕಾಗದ ಬರೆದಿದ್ದಾರೆ. ಇವತ್ತಿಗೂ ಅದು ನನ್ನ ಹತ್ರ ಇದೆ. ಸೊ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ನನ್ನ ಎಲ್ಲ ಕವಿಗಳ ಪರಿಚಯ ಮಾಡಿಸಿದ್ರು. ಕುವೆಂಪು, KV ರಾಘವಾಚಾರ್ಯರು, ಆಮೇಲೆ ಇವರು DL ನರಸಿಂಹಾಚಾರ್ಯರು, ಇವರೆಲ್ಲ. ಸೊ ಆ ವಾತಾವರಣದಲ್ಲಿ ಬೆಳೆದು ಅದು ಮಗಳಿಗೆ ಬಂದಿದೆ. ಇದೊಂದು ಅಪರೂಪದ ಸಂತೋಷ. ಯಾಕೆಂದರೆ ತಾತನ ಬಗ್ಗೆ ಅವಳು ಸಂಶೋಧನೆ ಮಾಡಿ ನಮ್ಮ ಅಮ್ಮನ ಹತ್ರ ಎಲ್ಲ ಸಂದರ್ಶನಗಳನ್ನು ಮಾಡಿದ್ರು. ಏನೇನು ಹೇಗಿದ್ರು ತಾತ ಹೇಗೆ ಅಂತ. ಅದರಲ್ಲಿ ಅವಳ ಆಸ್ತಿ ತೋರಿದ್ದಾಳೆ. ಇನ್ನೊಂದೇನು ಅಂದರೆ, ನನ್ನ ಮೊಮ್ಮಗಳು BV ರಾಜಾರಾಮ್ ನಾಟಕದಲ್ಲಿ ಮರಿಮಗಳ ಪಾತ್ರ ಮಾಡಿದ್ದಾಳೆ. ಸೊ ಹೀಗೆ ತಾತ, ಮಗಳು, ಮೊಮ್ಮಗಳು, ಮರಿಮಗಳು. ನಮ್ಮ ತಾಯಿ ಇವಳು ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಎಲ್ಲಿಗೆ ಬಂತು ಅಂತ ಕೇಳೋರು ಯಾವಾಗಲೂ. ಸೊ ಇದೆಲ್ಲ ವಾತಾವರಣದಲ್ಲಿ ಆ್ಯಕ್ಚುಲಾಗಿ ಇವಳು ಸೈನ್ಸ್ ಸ್ಟೂಡೆಂಟ್, BSc ನ್ಯಾಷನಲ್ ಕಾಲೇಜು. ಆಮೇಲೆ ಮದ್ರಾಸ್ ಯೂನಿವರ್ಸಿಟಿಲಿ MA ಮಾಡಿ, ಮದುರೈ ಕಾಮರಾಜ್ ಯೂನಿವರ್ಸಿಟಿಲಿ MPhil ಮಾಡಿ, ಆಮೇಲೆ ಇಲ್ಲಿ ಕುಪ್ಪಂ ಯೂನಿವರ್ಸಿಟಿನಲ್ಲಿ PhD ಮಾಡಿದ್ಲು. ಇದಕ್ಕೆಲ್ಲ ಬೆಂಬಲವಾಗಿ ನಿಂತ ನಮ್ಮ ಅಳಿಯ ಡಾಕ್ಟರ್ L ಸತೀಶ್ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಬಹಳ ಇವಳಿಗೆ ಹೇಳ್ತಾಳೆ ಒಂದೊಂದ್ಸರಿ, ಗೈಡ್ ಸತೀಶ್ ನನಗೆ ಅಂತ. ಮನೆ ಕೆಲಸ, ಹೊರಗಿನ ಕೆಲಸ, ಮದುವೆ ಆದಮೇಲೆ 3 ವರ್ಷ ಅವಳಿಗೆ ಓದೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಬೀಗರು CPR ಜಾಯಿಂಟ್ ಡೈರೆಕ್ಟ್ರು ಇದು L ಲಕ್ಷ್ಮೀನಾರಾಯಣ ಅಂತ, ಅವರು, ಅವ್ರ ಮನೆಯವರು, ಇಬ್ಬರು ಮೊಮ್ಮಕ್ಕಳು ನನಗೆ. ನಿಖಿಲ್ ಸತೀಶ್ ಅಂತ, ಅವನು BNMITನಲ್ಲಿ 5ನೇ ಸೆಮಿಸ್ಟರ್ ಓದ್ತಾ ಇದ್ದಾನೆ. ಇನ್ನೊಬ್ಬಳು ಸಮುದಿತಾ ಸತೀಶ್ ಫಸ್ಟ್ ಇಯರ್ PUC ಓದ್ತಾ ಇದ್ದಾಳೆ ಅಲೆನ್ ಕಾಲೇಜಲ್ಲಿ. ಸೊ ಹೀಗೆ ಪೂರ್ತಿ ನಮ್ಮ ಸಂಸಾರ ಸಾಹಿತ್ಯದ ಮೂಲಕ ಹೋಗಬೇಕು ಅಂತ ಇದಕ್ಕೆಲ್ಲ ಬೆಂಬಲವಾಗಿ ನಮ್ಮ ಯಜಮಾನರು GV ವೆಂಕಟೇಶ್, ಬ್ಯಾಂಕ್ ಅಧಿಕಾರಿ. ಆದರೆ ಊರೂರಲ್ಲಿದ್ದರೂ ನಮ್ಮ ಮದುವೆಗೆ ಮುಂಚೆಯಿಂದ ನಮ್ಮ ತಂದೆ ಪದ್ಯಗಳ ಬಹಳ ಅವ್ರಿಗೆ ಇಷ್ಟ ಆಗ್ತಿತ್ತು. ಈ ಪ್ರತಿಷ್ಠಾನ ಸ್ಥಾಪನೆ ಮಾಡಿ ನಮ್ಮ ತಂದೆ ಕೈ ಬಿಟ್ಟು ಹೋಗಿದ್ದ ಮೈಸೂರು ಮಲ್ಲಿಗೆ ಕಾಪಿ ರೈಟ್ಸನ್ನು ತಂದು ಕೊಟ್ಟಿದ್ದಾರೆ. ನಮ್ಮ ತಂದೆಗೆ ಅದೊಂದು ಬಹಳ ಹೇಳಿದ್ರು, 65 ವರ್ಷ ಆಗೋಗಿತ್ತು, ನಮ್ಮ ಮಗು ಮನೆ ಬಿಟ್ಟು ಹೊಟ್ಟೋಗಿದೆ, ಈಗ ಬಂದಿದೆ, ಜೋಪಾನವಾಗಿ ಇಟ್ಕೊ ಅಂತ. ಕಮಲಾನಾಥ್ ಈಗಿಲ್ಲ. ಅವ್ರ ಕಾಪಿ ರೈಟ್ಸ್ ಕೊಡೋದಕ್ಕೆ ಇವರು ಬಹಳ ಇದು ಮಾಡಿದ್ರು. ಅಚ್ಚುಮೆಚ್ಚಿನ ಅಳಿಯ ಇವರು. ಸೊ ಮೊಮ್ಮಗಳು ಇದೊಂದು ಕೆಲಸ ಮಾಡಿದ್ದಾಳೆ. ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದೀರಾ. ಮುಖ್ಯವಾಗಿ DVG ಅವರ ಆಶೀರ್ವಾದ ಅವಳ ಮೇಲೆ ಸದಾ ಇರಲಿ ಅಂತ. ಅವಳ ಹೇಳಿದ್ಲು, ಅಮ್ಮ ನಂಗೆ ಕನ್ನಡ ಓದೇ ಇಲ್ಲ, ನಾನು ಕನ್ನಡ ಕಲ್ತು ಮಾಡಿದ್ದೀನಿ ಅಂತ. ಅದಕ್ಕೆ ಏನಾದ್ರು ತಪ್ಪು ಒಪ್ಪುಗಳಿದ್ರೆ ಹಂಸಕ್ಷೀರ ನ್ಯಾಯದಂತೆ ಒಳ್ಳೆ ತಗೊಳ್ಳಿ, ಕೆಟ್ಟದ್ದು ಬಿಟ್ಬಿಡಿ ಅಷ್ಟೆ.